मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिदुषितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्. ಅದಾಯ್ತು. ಏವಂ ಪ್ರಕೃತಿ ವೈಚಿತ್ರ್ಯಾತ್ ಭಿದ್ಯಂತೆ ಮತಯೋ ನೃಣಾಂ ಅದೆಲ್ಲ ಆಗಿತ್ತು. ಆದ್ಯಂತವಂತ ಏವೈಷಾಂ ಲೋಕಾಃ ಕರ್ಮ ವಿನಿರ್ಮಿತಾಃ ದುಃಖೋದರ್ಕಾಃ ತಮೋನಿಷ್ಠಾಃ ಕ್ಷುದ್ರಾನಂದಾಃ ಶುಚಾರ್ಪಿತಾಃ. ಇವರಿಗೆ ಇಲ್ಲೂ ಇಷ್ಟೇ, ಮುಂದೆ ಸಿಗೋ ಲೋಕಗಳು ಕೂಡ ಅತ್ಯಂತ ದುಃಖಕರ ಆಗ ಹೊರತು ಶಾಶ್ವತವಾದದ್ದಲ್ಲ, ಪೂರ್ಣ ಆನಂದ ಇರೋದಿಲ್ಲ. ಶೋಕ ಶುಚಾರ್ಪಿತ, ಶೋಕದೊಂದಿಗೂ ಕೂಡಿರ್ತಾರೆ ಅಂಥೇಳಿ. ಆದ್ದರಿಂದ ಕರ್ಮ ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದಕ್ಕೆ ಮೋಕ್ಷ ಕೊಡಿಸೋ ಶಕ್ತಿ ಇಲ್ಲ, ಯಾಕೆ ಅದು ಅನಿತ್ಯವಾದ್ದರಿಂದ. ಜ್ಞಾನಕ್ಕೆ ಮಾತ್ರ ಸಾಧ್ಯ. ಮದ್ಭಕ್ತಿ ವರ್ಜಿತಂ ಶ್ರೇಯೋ ಯೇ ಮನ್ಯಂತೆ ದುರಾಶಯ ತೇಷಾಮಂತೆ ತಮೋ ಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ ಇತಿ ಮಾನ್ಯ ಸಂಹಿತಾಯಾಮ್. ಮದ್ಭಕ್ತಿ ವರ್ಜಿತಂ ಶ್ರೇಯ, ದೇವರಲ್ಲಿ ಭಕ್ತಿ ಇಲ್ಲ, ಭಾರಿ ಶ್ರೇಯಸ್ಬೇಕು ಅಂದರೆ ಎಂದೂ ಸಿಗೋದೇ ಇಲ್ಲ. ಗೊತ್ತಾಯ್ತಾ? ದೇವರನ್ನು ಬೋಧನೆ ಪಾಸಾಗ್ತೀವಿ ಅಂದರೆ ಹೇಗಾಗತ್ತೋ ಹಾಗಾಗತ್ತೆ. ಏ ಮನ್ಯಂತೆ ದುರಾಶಯ, ಇವರೆಲ್ಲ ಒಂದು ಕೆಟ್ಟ ಮನಸ್ಸಿನ ಜನ. ತೇಷಾಮಂತೆ ತಮೋ ಘೋರಂ, ಅವರಿಗೆ ಸುಖ ಸಿಗೋದಿಲ್ಲ, ಅಷ್ಟೇ ಅಲ್ಲ ಅಂಧನ್ ತಮಸ್ಸಿಗೆ ಹೋಗ್ತಾರೆ. ಘೋರಂ ಅನಂತಂ ಪ್ರಾಪ್ಯತೆ ಧ್ರುವಂ, ಅದು ಅನಂತ. ಮುಕ್ತಿ ಹೇಗೆ ಅನಂತನೋ, ಅಂತ ಅಂದರೆ ಕೊನೆ ಇಲ್ಲದ್ದು. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅಂತ ಇದಕ್ಕೂ ಅನ್ವಯ. ಇತಿ ಮಾನ್ಯ ಸಂಹಿತಾಯಾಮ್. ಇದೆಲ್ಲ ಒಂದು ಘಟ್ಟ ಮುಗಿತು. ಇನ್ನೊಂದು ಘಟ್ಟ ಹೇಳ್ತಾರೆ. ನ ತಥಾ ಮೇ ಪ್ರಿಯತಮಃ ಆತ್ಮಯೋನಿರ್ನ ಶಂಕರಃ ನ ಚ ಸಂಕರ್ಷಣೋ ನ ಶ್ರೀಹಿ ನವಾತ್ಮ ಚ ಯಥಾ ಭವಾನ್. ಭವಾನ್ ಯಥಾ ಭವಾನ್, ಬುದ್ಧವ ಯಥಾ ಭವಾನ್, ನೀನು ಹೇಗೋ ಹಾಗೆ, ತಥಾ ಹಾಗೆ, ಮೇ ನನಗೆ, ಪ್ರಿಯತಮಃ ಇನ್ನೊಬ್ಬ ಪ್ರಿಯ ನಮಗಿಲ್ಲ. ಬುದ್ಧ ನೀನೇ ಅತ್ಯಂತ ಪ್ರಿಯ ನನಗೆ ಅಂತ ಕೃಷ್ಣ ಹೇಳ್ತಿರೋದು. ಸುಮ್ಮನೆ ಅಷ್ಟು ಹೇಳಬಾರ್ದೆ. ಇನ್ನೊಂದು ವಾಕ್ಯ, ಆತ್ಮಯೋನಿ. ಆತ್ಮಯೋನಿ ಅಂದರೆ ಯಾರು? ಬ್ರಹ್ಮದೇವರು, ಸ್ವಯಂಭೂ. ಆತ್ಮ ಯೋನಿ ಸ್ವಯಂಭೂ, ಬ್ರಹ್ಮದೇವರು. ಬ್ರಹ್ಮದೇವರಾಗಲಿ, ನ ಶಂಕರ ರುದ್ರದೇವರಾಗಲಿ, ಯಾರವರು? ಮಗ ಮೊಮ್ಮಗ. ಆಮೇಲೆ ನಚ ಸಂಕರ್ಷಣ, ಇಲ್ಲಿ ಬಲರಾಮ. ಅದೇ ನಶ್ರೀಹಿ, ಹೋಲಿ ಮಹಾಲಕ್ಷ್ಮಿ ಕೂಡ. ನತ್ಯಾತ್ಮ, ನಾನು ಸೇರಿಕೊಂಡು ಅತಿ ಪ್ರಿಯ ನೀನೊಬ್ಬನೇ, ನನಗಿಂತ ಪ್ರಿಯ ನೀನೇ ಅಂತ ಹೇಳ್ಬಿಡ್ತಾ. ಇವೆಲ್ಲ ನೋಡಿದಾಗ ಏನಾದ್ರು ಸತ್ತರು ಉದ್ದವ ಸರ್ವೋತ್ತಮ ಆಗಿಬಿಡ್ತಾರೆ. ಕೃಷ್ಣಗಿಂತ ಪ್ರಿಯ ಆದಾಗ ಅತ್ಯಂತ ದೊಡ್ಡವರಾಗ್ತಾರೆ. ಇದಕ್ಕೆಲ್ಲ ಹೇಗೆ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಇದು ಏನು ಮಾಡಬೇಕೆಂದ್ರೆ, ಇದು ಪ್ರಕ್ಷಿಪ್ತ ಬಿಟ್ಟು ಬಿಡೋದು ಅವೆಲ್ಲ ಮಾಡಬಾರ್ದು. ಇಂಥ ಮಾತಿಗೊಂದು ಅರ್ಥ ಇರುತ್ತೆ. ಏನು ಅರ್ಥ ಅಂದರೆ ಹೇಳ್ತಾರೆ, ಕೃಪಾ ನಿಮಿತ್ತ ಯಾ ಪ್ರೀತಿ ನೀಚ ಭಕ್ತೇಷು ಸಾಧಿಕ ಆಂತರೈವತು ಯಾ ಪ್ರೀತಿ ಸಾತು ಉಚ್ಚೇಷು ಯಥಾಕ್ರಮಂ. ಇದೆಲ್ಲ ಎಷ್ಟು ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಇವೆಲ್ಲ ಕೂಡ. ಇವೆಲ್ಲ ಯೋಚನೆ ಮಾಡಿದರೆ ಇಂಥ ಪದ ಹೇಗೆ ಅರ್ಥ ಮಾಡಬೇಕು. ಎಷ್ಟೋ ಕಡೆ ಇಂಥ ಮಾತುಗಳು ಬರ್ತದೆ, ನಿತ್ಯ ಜೀವನದಲ್ಲೂ ಉಪಯೋಗಿಸ್ತಾರೆ ಆ ಮಾತನ್ನು ಎಷ್ಟೋ ಸಲ. ನಿಮ್ಮಷ್ಟು ಬೇರೆ ನಮಗೆ ಯಾರೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆಲ್ಲ ಹೇಗೆ ಅರ್ಥ ಮಾಡಬೇಕು ಹೊಡ್ತಾರೆ. ಕೃಪಾ ನಿಮಿತ್ತ ಯಾ ಪ್ರೀತಿ ನೀಚ ಭಕ್ತೇಷು ಸಾಧಿಕ. ಸಣ್ಣ ಸಣ್ಣ ಭಕ್ತರಲ್ಲಿ ಒಂದು ಕೃಪೆ ಜಾಸ್ತಿ, ಆ ದೃಷ್ಟಿಯಿಂದ ಪ್ರೀತಿಯೇ ಹೊರತು ಏನಲ್ಲ ಅದು ಈ ತಾರತಮ್ಯಕ್ಕೆ ಉಪಯೋಗಕ್ಕೆ ಬರೋವಲ್ಲ ಅದು. ಹೌದು, ಚಿಕ್ಕ ಮಗನ ಎತ್ಕೊಂಡು ಓಡಾಡ್ತಾರೆ, ದೊಡ್ಡ ಮಗನ ಎತ್ಕೊಂಡು ಓಡಾಡ್ತಾರ. ಯಾರು ಪ್ರೀತಿ ಯಾರಿಗೆ ಜಾಸ್ತಿ ಕಾಟ ದೊಡ್ಡವರಿಗೆ ಅಲ್ಲ. ಯಾಕಂದ್ರೆ ಪಾಪ ಆಶ್ರಯ ಬೇಕಿದಕ್ಕೆ. ಅದರಿಂದ ಏನು ಮಾಡ್ತಾರೆ, ಅದಕ್ಕೋಸ್ಕರ ಹೆಚ್ಚು ತ್ಯಾಗ ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಹೇಳಿದ್ದೆ ಹೊರತು ಈ ದೃಷ್ಟಿಯಲ್ಲಿ ಹೇಳಿದ್ದಲ್ಲ. ಒಳಗಿನ ಪ್ರೀತಿ ಮಾತ್ರ ಜಾಸ್ತಿ ಯಾರ ಮೇಲೆ ಇರೋದು? ಜ್ಞಾನಿಗಳ ಮೇಲೆ. ಆ ಅತಿ ಶ್ರೇಷ್ಠರು ಮಹಾಲಕ್ಷ್ಮಿಯಿಂದ ಶುರುವಾಗುತ್ತೆ. ಆಂತರ ಇವತ್ತು ಯಾ ಪ್ರೀತಿ, ಆಂತರ ಇದು ಬಾಹ್ಯ. ಸಾತು ಉಚ್ಚೇಷು ಯಥಾಕ್ರಮಂ, ಅದು ಈಕ್ವಲ್ ಅಲ್ಲ, ಯಥಾಕ್ರಮಂ ತಾರತಮ್ಯಕ್ಕೆ ಅನುಗುಣವಾಗಿರುತ್ತೆ. ತಥಾ ಕಶ್ಚಿತ್ ಸ್ವಮಾತ್ಮಾನಂ ಪ್ರಿಯಾಂ ಪುತ್ರಂ ಅಥಾಪಿವ ಅತಿಹಾಯ ಕೃಪಾಯುಕ್ತೋ ಭಿಕ್ಷವೇ ಅನ್ನಂ ಪ್ರದಾತ್ಯಪಿ.
ಒಂದು ಒಂದು ದೃಷ್ಟಾಂತ ಕೊಡ್ತಾನೆ. ಅಮ್ಮ ತಾಯಿಯಿಂದ ಭಿಕ್ಷೆ ಬಿಡ್ತಾ ಇದ್ದಾನೆ. ಹಾಗೇನಾಗಿದೆ, ಮನೆಯಲ್ಲಿ ಹಾಕಿದ್ದಾರೆ, ಗಂಡಿ ಮಕ್ಕಳು ಎಲ್ಲರೂ ಇದ್ದಾನೆ. ಅವನಿಗೆ ಹಾಕಿಬಿಟ್ಟು ಹೋಗೋದು ಕಳಿಸ್ತಾರೆ. ಮೊದಲು ಹಾಕಿಸ್ತಾರೆ, ಎಷ್ಟೋ ಸಲ ಮೊದಲು ಹಾಕಿಸ್ತಾರೆ. ಇದ್ರ ಅರ್ಥ ಏನೋ ಅವ್ನು ಭಾರಿ ಇಂಪಾರ್ಟೆಂಟ್ ಅಂತ ಅರ್ಥ ಅಲ್ಲ. ಪಾಪನ ದುಡ್ಡು ಭಾರಿ ದುಃಖ ಪಡ್ತಾ ಇದ್ದಾನೆ, ಅವನು ಸಮಾಧಾನವಾಗಲಿ ಅಂಥೇಳಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಬಿದ್ದರೆ ನೆತ್ತಿ ಬಿಡ್ತಾರೆ ತಕ್ಷಣ. ಆದರೆ ಉಳಿದವ್ರು ನಿಧಾನ ಎತ್ತೆ ದೊಡ್ಡವರಿದ್ದಾರೆ, ಅವ್ನು ಕಳಿಸ್ಬಿಟ್ಟು ಅವನೊಂದು ಎತ್ತೇನೆ ಅಂದ್ರೆ ಗತಿ ಏನಾಗುತ್ತೆ ಅಲ್ಲ. ಈಗ ಎತ್ತಾರೆ ಅಂದ ಮಾತ್ರಕ್ಕೆ ಇವ್ರು ಆಪತ್ತಿನಲ್ಲಿ ಇದ್ದಾರೆ, ಸಹಾಯ ಮಾಡಬೇಕು ಅಂತ ಕೃಪೆ ಅಷ್ಟೇ ಹೊರತು ಏನಲ್ಲ ಅದು ಈ ಜ್ಞಾನವೇ ಬರತಕ್ಕಂಥ ಪ್ರೀತಿ ಅಲ್ಲ. ಅತಿಹಾಯ ಅಂದರೆ ಬಿಟ್ಟು, ಕೃಪಾಯುಕ್ತ ಈ ಭಿಕ್ಷವೇ ಅನ್ನಂ ದದಾತ್ಯ. ಭಿಕ್ಷವೇ ಶಬ್ದಕ್ಕೆ ಎರಡು ಅರ್ಥ ಇಲ್ಲ. ಒಂದು ಭಿಕ್ಷವೇ ಭಿಕ್ಷೆ ಬೇಡೋ ಭಿಕ್ಷುಕ ಅಂತ ಒಂದು ಅರ್ಥ. ಭಿಕ್ಷುಗಳು ಯತಿಗಳು ಮನೆ ಭಿಕ್ಷೆ ಬರ್ತಾರಲ್ಲ ಅವ್ರಿಗೆ ಹಾಕ್ತಾರೆ. ಇಲ್ಲೂ ಕೂಡ ಗೌರವಾದಿಗಳ ಕಾರಣನೇ ಹೊರತು ಇದಲ್ಲ. ಹೆಚ್ಚು ಪ್ರೀತಿ ಇರೋದು ಇವ್ರ ಮೇಲೇ. ಆದ್ರೆ ಆ ಕಾಲಕ್ಕೆ ಏನು ಮಾಡ್ತಾರೆ, ಎಷ್ಟೊತ್ತ ತಮ್ಮ ಮನೆಯವ್ರು ಮಾತಾಡ್ತಾ ಕೂತಿರುತ್ತೆ, ಯಾರಕ್ಕೆ ಎಷ್ಟು ಬರ್ತಾರೆ, ಇವ್ರು ಎದ್ದೇಳು ಅವ್ರನ್ನ ಕೂಡಿಸ್ತಾರೆ. ಕಾರಣ ಏನು, ಆ ಕಾಲಕ್ಕೆ ಒಂದು ವಿಶೇಷವಾದ ಔಪಾಧಿಕವಾದ ಪ್ರಸಂಗದಿಂದಾಗಿ ಆದ್ಯತೆ ಕೊಡ್ತಾರೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಲ್ಲ ಹಾಗಲ್ಲ. ಸೊ ಇದನ್ನೆಲ್ಲ ನೋಡಿಕೊಂಡು ತಾರತಮ್ಯ ಡಿಸೈಡ್ ಮಾಡಬಾರ್ದು ಅಂತ. ತಾರತಮ್ಯ ದ್ಯೋತಕವಾದ ವಿಚಾರಗಳಲ್ಲ ಇವೆಲ್ಲ ಕೂಡ. ಕದಾಚಿದೇವನ ಪುನಃ ಸ್ವಾತ್ಮಾದೇಹೇ ಸಾರ್ವಕಾಲಿಕ. ಆದರೆ ತನ್ನ ಮೇಲಾಗಲಿ ಜ್ಞಾನಿಗಳ ಮೇಲೆ ಆಗಿರ್ತಕ್ಕಂಥ ಪ್ರೀತಿ ಸಾರ್ವಕಾಲಿಕವಾದ ಪ್ರೀತಿ, ಇದು ಔಪಾಧಿಕ ಪ್ರೀತಿ. ಇದೇ ಮಾತನ್ನೇ ಪ್ರಹ್ಲಾದನ ಹೇಳಿದ್ದು ಹಾಗೇನೆ. ಪ್ರಹ್ಲಾದ ನೀ ಎಲ್ಲ ಭಕ್ತರ ಪ್ರತಿನಿಧಿ ಇದ್ದಾಗಿದ್ದಿ ಅಂತ ಹೇಳಿಬಿಡ್ತಾರೆ. ಅದು ಎಲ್ಲಿ ಪ್ರಹ್ಲಾದ ಎಲ್ಲಿ ಬ್ರಹ್ಮದೇವ್ರ ಲೆಕ್ಕನೇ ಇಲ್ಲ. ಆ ಕಾಲಕ್ಕೆ ಹೇಳಿದ ಮಾತೇ ಹೊರತು ಅದು ಯಾವ ಕಾಲ ಏನಂತ ತಗೊಳ್ಬಾರ್ದು ಅದನ್ನು. ಇವೆಲ್ಲ ಔಪಚಾರಿಕವಾದ ಮಾತು ಅಂತ ಕರೀತಾರಲ್ಲ ಹಾಗೆ. ಆದರೆ ಕೆಲವು ನಿಜವಾದ ಪ್ರಶಂಸೆ ಇದೆ. ಬ್ರಹ್ಮದೇವರ ಪ್ರಶಂಸೆ ಅದು ಔಪಚಾರಿಕ ಅಲ್ಲ. ವಾಯುದೇವ್ರನ್ನ ಹೊಗಡ್ತಾರೆ, ಹನುಮಂತ ನಿನ್ನ ಚಿರಂಜೀವಿ, ನಿನ್ನ ಸೇವೆ ಯಾರೂ ಮಾಡಿಲ್ಲ. ಇದು ಔಪಾಧಿಕ ಅಲ್ಲ, ಏನದು ಯಥಾರ್ಥವಾದದ್ದು. ಯೋಗಕ್ಷೇಮ ಮಹತ್ವಂಚ ನಿತ್ಯಂ ಸ್ವಾತ್ಮಾದಿಷು ಸ್ಫುಟಂ. ಯೋಗಕ್ಷೇಮವನ್ನು ಯಾವಾಗ ಗಮನಿಸೋದಲ್ಲಿ ತನ್ನ ಮೇಲೆ, ತನ್ನವರ ಮೇಲೆ ಮತ್ತು ಅರ್ಹರ ಮೇಲೆ. ಬುಡದ್ದೆಲ್ಲ ಕೂಡ ಬೇರೆ ರೀತಿ. ಸ್ವೇಮವೇವ ಪರೇಶಸ್ಯ ಭಕ್ತೇಷು ಶ್ರಿಯಜಾದಿಷು ಇತಿ ಪ್ರಿಯ ವಿವೇಕಿ. ಏವಮೇವ ಪರೇಶಸ್ಯ ಶೂರವರೇಶ ಶೂರಪರೇಶ. ಕೇಶವ ಶಾಸಕ ಒಂದೇ, ಶೂರವರೇಶ ಒಂದು ಪಾಠ, ಶೂರ ಪರೇಶ ಇನ್ನೊಂದು ಪಾಠ. ಇಲ್ಲಿ ಪರೇಶ ಅಂತ ಇದ್ರೂ ಏನು ತಪ್ಪಲ್ಲ. ಭಕ್ತೇಷು ಶ್ರೀಯಜಾದಿಷು ಶ್ರೀಯಜಾದಿಷು ಸಂಧಿ ಆಗತ್ತೆ. ಶ್ರೀಯಜಾದಿಷು ಇತಿ ಪ್ರಿಯ ವಿವೇಕಿ. ಇದೊಂದು ಗ್ರಂಥ. ಪ್ರಿಯ ವಿವೇಕ, ಪ್ರಿಯರ ಬಗ್ಗೆ ವಿವೇಚನೆ ಹೇಗೆ ಮಾಡಬೇಕು, ತತ್ವ ಸಂಖ್ಯಾನ ಹೇಗೆ ಆ ಥರ ಒಂದು ಪ್ರಿಯ ತತ್ವ ವಿವೇಕ ಇದ್ದಾಗ ಪ್ರಿಯ ವಿವೇಕ. ಪ್ರೀತಿಯಲ್ಲೂ ಕೂಡ ಯಾವ ರೀತಿಯಲ್ಲಿ ತಾರತಮ್ಯ ಇರುತ್ತೆ ಎಂಬುದನ್ನು ತೋರಿಸ್ಕೊಡ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಜ್ಞಾನಿ ಆತ್ಮೈವ ಮೇ ಮತಂ. ಎಲ್ಲಿರೋದು ಭಗವದ್ಗೀತೆಯಲ್ಲಿ ಬರುತ್ತೆ. ಚತುರ್ವಿಧ ಭಜಂತೆ ಮಾಂ ಜನಾಸು ಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಇದರಲ್ಲಿ ಹೆಚ್ಚು ಪ್ರೀತಿ ಯಾರ ಮೇಲಿದೆ? ಆ ಶ್ಲೋಕಕ್ಕೆ ಇದೇ ಅರ್ಥ. ಆ ಶ್ಲೋಕಕ್ಕೆ ಆರ್ತರು ಅವ್ರ ಪ್ರಿಫರೆನ್ಸ್ ಯಾತಕ್ಕೆ ಕೊಟ್ಟರು, ದುಃಖದಲ್ಲಿದ್ದಾರೆ ಪರಿಹಾರ ಮಾಡಬೇಕು ಆ ಅರ್ಥದಲ್ಲಿ. ಅದೇನಲ್ಲ, ಅದು ತಾರತಮ್ಯಕ್ಕೆ ದ್ಯೋತಕ ಅಲ್ಲ. ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅದರಲ್ಲಿ ಹೇಳಬೇಕಾದ್ರೆ ಜ್ಞಾನಿ ಅತ್ಯಂತ ಪ್ರಿಯ ಅಂತ ಹೇಳಿದ್ದಾರೆ. ಇಲ್ಲಿ ಹೇಳಿದ್ದು ಅದನ್ನೇ. ಅಂತರಂಗದ ಪ್ರೀತಿ ಯಾರ ಮೇಲೆ? ಜ್ಞಾನಿಗಳ ಮೇಲೆ. ಬಾಹ್ಯದ ಪ್ರೀತಿ ಎಂಬುದು ಪ್ರಸಂಗಕ್ಕೆ ತಕ್ಕಂತೆ ವೇರಿ ಆಗಬಹುದು. ಯಾದವೇಭ್ಯಸ್ತು ರಾಮಾಯಣದಲ್ಲಿ ಹಾಗೆ ಹೇಳ್ತಾರೆ. ನಾನು ಸೀತಾ ಅನ್ಬೇಕಾದ್ರು ಬಿಡ್ತೇನೆ, ಭಕ್ತರನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದು ಇದ್ದದ್ದೇ ಮಾತು. ಕೃಷ್ಣನಾಗಿ ಇಲ್ಲಿ ಹೇಳಿದರೆ ರಾಮನಾಗಿ ಅಲ್ಲಿ ಹೇಳ್ತಾರೆ. ಅಲ್ಲಿ ಜ್ಞಾನಕ್ಕೆ ಪ್ರಾಶಸ್ತ್ಯ ಅಂತ ತಾತ್ಪರ್ಯನೇ ಹೊರತು ಬೇರೆದಕ್ಕಲ್ಲ. ಎಲ್ಲಿ ಸೀತಾ, ಎಲ್ಲಿ ಉಳಿದವರೆಲ್ಲ ಎಲ್ಲಿ ಯಾದವೇಭ್ಯಸ್ತು. ಅದನ್ನೊಂದು ಹಾಗಿದ್ದರೆ ನಿಜವಾದ ತಾರತಮ್ಯ ಹೇಗೆ ಹುಡುಕಬೇಕು ಅಂದರೆ ಕೊಟೇಶನ್ ಕೊಡ್ತಾರೆ. ಯಾದವಾಧ್ಯಾತ್ಮ ಅಂತ ಒಂದು ಗ್ರಂಥ ಕೊಟ್ಟು ಮಾಡ್ತಾರೆ. ಯಾದವೇಭ್ಯಸ್ತು ಸರ್ವೇಭ್ಯ ಉದ್ಧವೋ ಭಗವತ್ ಪ್ರಿಯ. ಇಲ್ಲಿ ಯಾದವರಲ್ಲಿ ಅತ್ಯಂತ ಪ್ರಿಯ ಯಾರು ಅಂದರೆ ಉದ್ಧವ. ಆದರೆ ಉದ್ಧವ ನ ಪ್ರಿಯತಮಃ ಪ್ರದ್ಯುಮ್ನಸ್ತು ಮಹಾರಥಃ. ಬುದ್ಧವನಿಗಿಂತ ಪ್ರಿಯತಮರ ಗುಂಪಿನಲ್ಲಿ ಯಾರೂ ಇಲ್ಲ. ಆದರೆ ಪ್ರದ್ಯುಮ್ನಸ್ತು ಮಹಾರಥಃ ತಸ್ಮಾದಪಿ ಪ್ರಿಯತಮಃ. ಪ್ರದ್ಯುಮ್ನ ಅವರು ಬೃಹಸ್ಪತಿ ಅವತಾರ ಉದ್ಧವರು. ಇವರು ಬಂದಿದ್ದು ಕಾಮ, ಇಂದ್ರಕಾಮರ ಸಮ, ಅದಕ್ಕೆ ಅಲ್ಲಿ ಬಂತು. ರಾಮ ಸಾಕ್ಷಾತ್ ಶೇಷದೇವರು. ಕೃಷ್ಣಸ್ಯ ಸರ್ವದಾ ನೈವ ತಸ್ಮಾತ್ ಪ್ರಿಯತಮೋ ವಿನಾ ಏಕಂತು ಚತುರ್ಮುಖಂ. ಆದರೆ ಅವರಿಗಿಂತ ಹೆಚ್ಚು ಪ್ರೀತಿ ಇರೋದು ಯಾರ ಮೇಲೆ? ಬ್ರಹ್ಮದೇವನಲ್ಲಿ. ಬ್ರಹ್ಮದೇವರು ಅಂತ ಹೇಳಿದ ತಕ್ಷಣ ವಾಯುದೇವರು ಅಂಡರ್ಸ್ಟುಡ್. ಸರ್ವೇಭ್ಯೋಪಿ ಪ್ರಿಯತಮ ಹರೇಹೇ ಶ್ರೀರಿವ ವಲ್ಲಭ. ಶ್ರೀರೇವ ವಲ್ಲಭ. ಅತ್ಯಂತ ಹೆಚ್ಚು ಪ್ರೀತಿ ಇರೋದು ಯಾರ ಮೇಲೆ? ತನ್ನ ಪತ್ನಿಯ ಮೇಲೆ. ಆ ಪತ್ನಿ ಎಂಬ ಕಾರಣಕ್ಕಲ್ಲ. ಯಾವ ಕಾರಣಕ್ಕೆ? ಅತಿ ಹೆಚ್ಚು ಜ್ಞಾನಿ.
ಅತಿ ಹೆಚ್ಚು ಭಕ್ತಳು. ಇದಕ್ಕೋಸ್ಕರ ನೈವತಶ್ಯಾ ಪ್ರಿಯತಮೋ ವಿನಾ ಸ್ವಾತ್ಮಾನಮೇವ, ಅದಕ್ಕಿಂತ ಹೆಚ್ಚು ಪ್ರೀತಿ ಅಂದರೆ ತನ್ನ ಮೇಲೆ. ಅದು ಸಾಮಾನ್ಯ. ಅದಕ್ಕೆ ಹೇಳಬೇಕಾದ್ರೆ ಭಕ್ತಿ ಹೇಳಬೇಕಾದ್ರೆ ಪರಮೇಶ್ವರ ಭಕ್ತಿರ್ನಾಮ ಸ್ವಾತ್ಮ ಆತ್ಮೀಯ ಹೇಳಬೇಕಾದ್ರೆ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಕ. ಸ್ವಾತ್ಮ ಆತ್ಮೀಯ, ತನ್ನ ದೇಹ ತಾನು ತನ್ನವರು, ಅವರಿಗಿಂತ ಹೆಚ್ಚು ಪ್ರೀತಿ ಯಾರಲ್ಲಿರಬೇಕು? ದೇವರಲ್ಲಿರಬೇಕು. ಅರ್ಥ ಆಯ್ತಾ? ಹುಡುಗರುಗಳು ಎಲ್ಲರಲ್ಲೂ ಪ್ರೀತಿ ಇರಬೇಕು, ದೇವರಲ್ಲೂ ಇರಬೇಕು, ತಾರತಮ್ಯ ಕ್ರಮದಲ್ಲಿರಬೇಕು. ಅತಿ ಹೆಚ್ಚು ಯಾರ ಮೇಲೆ ಇರಬೇಕು? ದೇವರ ಮೇಲೆ. ಅದಕ್ಕೆ ವಿಷ್ಣುವರ ಅತ್ಯುತ್ತಮತ್ವ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ. ಸರಿಯಾದ ತಾರತಮ್ಯ ಅರ್ಥ ಆಗುತ್ತೆ. ಒಟ್ಟು ಭಕ್ತರಲ್ಲಿ ತಾರತಮ್ಯ ಭಕ್ತಿನೇ. ಗೊತ್ತಾಯ್ತಾ? ಅಲ್ಲಿ ಅನುಗ್ರಹ ಆಕಾಶ ಅದು ಮುಂದಿಂದದು. ಇಲ್ಲಿ ಅದಕ್ಕೆ ಅರ್ಥ ಹೇಳಿದ್ದು ಅಂದರೆ ಸ್ವಾತ್ಮಾತ್ಮೀಯ ಅಂತ ಪದ ಬಂತಲ್ಲ, ಅದಕ್ಕೆ ಅರ್ಥ ಹೇಳಿದ್ದು. ಮುಂದಿಂದ ಅದೆಲ್ಲ ಇದ್ದೇ ಇದೆ. ಇನ್ನೂ ಹೋದರೆ ಸುಧಾ ಪೂರ್ತಿ ಬಿಡಿಸಾಗ ಹೋಗ್ತಾರೆ. ನೆಕ್ಸ್ಟ್ ಉದ್ಧವಾಚ್ಯ ಪ್ರಿಯತಮಃ ಪ್ರದ್ಯುಮ್ನಸ್ತು ಮಹಾರಥಃ ತಸ್ಮಾದಪಿ ಪ್ರಿಯತಮೋ ರಾಮಃ ಕೃಷ್ಣಸ್ಯ ಸರ್ವದಾ ಕೃಷ್ಣಸ್ಯ ರಾಮಃ. ಹಾಗನ್ವಯ ಮಾಡ್ಕೋಬೇಕು. ನೈವ ತಸ್ಮಾತ್ ಪ್ರಿಯತಮೋ ವಿನಾ ಏಕಂತೋ ಚತುರ್ಮುಖಂ ಸರ್ವೇಭ್ಯೋಪಿ ಪ್ರಿಯತಮ ಹರೇಃ ಶ್ರೀರೇವ ವಲ್ಲಭ. ನೈವ ತಸ್ಯಾಃ ಪ್ರಿಯತಮೋ ವಿನಾ ಸ್ವಾತ್ಮಾನಮೇವತು ಇತಿ ಯಾದವಾಧ್ಯಾತ್ಮ ಆಚಾರ. ಅದಕ್ಕೆ ಹೇಳಬೇಕಾದ್ರೆ ಯಸ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತತಮಸ್ಸದ. ಈ ವಾಕ್ಯ ಇಟ್ಕೊಂಡ್ರೆ ಅರ್ಥ ಆಗುತ್ತೆ. ತಾರತಮ್ಯದ ಆಚಾರ್ಯ ಎಷ್ಟು ಮೇಲಿದ್ದಾರೆ ಅಂತ ಹೇಳೋದಕ್ಕೆ ಇದು ಕಾರಣ. ನಾವು ತುಂಬ ಬೇಕಾದವರು ಅಂದರೆ ಆ ಥರ ಜನರಲ್ಲಾಗಿ ಹೇಳೋದಲ್ಲ, ಸ್ಪೆಸಿಫಿಕ್ಕಾಗಿ ಅತ್ಯಂತ ಪ್ರಿಯತಮ ನಾನು. ಅಲ್ಲೂ ಕೂಡ ಹನುಮಂತನಿಗೆ ಆ ರೀತಿ ಗಾಢಾಲಿಂಗರು ಯಾರಿಗೂ ಕೊಡೋದಿಲ್ಲ. ಹನುಮಂತ ಅತ್ಯಂತ ಲಕ್ಷ್ಮಣಾದಿಗಳಿಗೂ ಕೊಡೋದಿಲ್ಲ. ಇದೇ ತಾರತಮ್ಯ. ಮತ್ತೆ ಸೇಮ್ ಥಿಂಗ್. ವಿಭೀಷಣ ರಾಜ್ಯ ಕೊಟ್ಟ, ಸುಗ್ರೀವ ರಾಜ್ಯ ಕೊಟ್ಟ, ಆದ್ದರಿಂದ ಹೆಚ್ಚು ಪ್ರಿಯವರು ಅಲ್ಲ. ಅವರಿಗೂ ರಾಜ್ಯ ಕೊಟ್ಟು ಭರತನಿಗೆ ರಾಜ್ಯ ಇಲ್ಲ. ಆದರೂ ಯಾರು ದೊಡ್ಡವರು ಇವರಿಬ್ಬರಿಗಿಂತ? ಭರತ ದೊಡ್ಡವರು. ಹನುಮಂತರಿಗೂ ರಾಜ್ಯ ಇಲ್ಲ. ಇವರೆಲ್ಲದಾಗಿಂತ ಭಾರಿ ಜಾಸ್ತಿ. ಇದೆಲ್ಲ ಯೋಚನೆ ಮಾಡಿದರೆ ಏನು ಕೊಡ್ತಾರೆ ಎಂಬುದು ಆ ಕಾಲಕ್ಕೆ ಕೊಡೋದು ಬೇರೆ, ಶಾಶ್ವತ ಕೊಡೋದು ಬೇರೆ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುರಜಾಮ್ಯಹಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣುಭಿ. ಇನ್ನೊಂದು ಶ್ಲೋಕ 16ನೇದು. ಅಲ್ಲೊಂದು ವಿಶೇಷ ಬರುತ್ತೆ. ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಸಮದರ್ಶನಂ ಅನುವ್ರಜಾಮಿ ಅಹಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣುಭಿ. ಯಾರು ನಿರಪೇಕ್ಷನಾಗಿರ್ತಾರೆ, ಮಾ ಫಲೇಶು ಕದಾಚನ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನನ್ನ ಸೇವೆ ಮಾಡ್ತಾನೆ. ಮುನಿಂ ಮನನಶೀಲ, ಯಾವಾಗಲೂ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಶಾಂತಂ, ಶಾಂತಿ ಅಂದರೆ ಶಮ, ಶಮವನ್ನು ಹೊಂದಿದ್ದಾನೆ. ನಿರ್ವೈರಂ, ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ. ಎಲ್ಲಿದೆ ಪಾಂಡವ ಅಂತ ಬಂದಿದ್ದಾರೆ ಹೇಳಬೇಕಾದ್ರೆ ಬಂದು ಹೇಳ್ತಾರೆ. ಸಮದರ್ಶನಂ, ಎಲ್ಲಿ ಸಮದರ್ಶನಂ? ವಿದ್ಯಾವರಿಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶನ. ನೋಡಿ, ಎಲ್ಲ ಮಾತು ಅರ್ಥ ಆಗಿದೆ. ಇಷ್ಟು ಸೇರಿಸ್ಕೋಬೇಕು. ಅದು ಶ್ರೇಷ್ಠವಾದ ಸಾಧನೆಗಳು ಅಂತ ಅರ್ಥ. ಇಷ್ಟು ಕೂಡ ನಿರ್ವೈರಾಯ ಸ್ವಪುತ್ರಾಯ ಪ್ರಹ್ಲಾದಾಯ ಮಹಾತ್ಮನೆ ಯಥಾ ದೃಶ್ಯೇತ್ ಹನಿಷೇಪಿ ವರೋರ್ಚಿತಂ ಅನುವ್ರಜಾಮ್ಯಹಂ ನಿತ್ಯ. ಇಂಥ ಭಕ್ತ ಇರ್ತಾನಲ್ಲ, ಇವನು ಸರಿಯಾದ ಭಕ್ತ ಅಂದರೆ ಇವನು ಭಕ್ತಿಯ ಲಕ್ಷಣಗಳಿವೆಲ್ಲ ಕೂಡ. ನಿರಪೇಕ್ಷತ್ವ, ಮುನಿತ್ವ, ಶಾಂತತ್ವ, ನಿರವೇರತ್ವ, ಸಮದರ್ಶನತ್ವ. ಅವನ ಹಿಂದೆ ಏನು ಮಾಡ್ತೀವಿ? ಯಾವಾಗ ಹಿಂದೆ ಓಡಾಡ್ಕೊಂಡಿರ್ತೀನಿ, ಅವನ ಹಿಂದೆ ಯಾವಾಗಲೂ ಇರ್ತೇನೆ ನಾನು. ಬಕುತ ಜನ ಮುಂದೆ ನೀನವರ ಹಿಂದೆ ಅಂತಿದೆಯಲ್ಲ, ಅಂಥವರಿಂದ ನಾನಿರ್ತೇನೆ ಅಂದರೆ ಬೆಂಗಾವಲಾಗಿರ್ತೇನೆ ಅಂತ ಅರ್ಥ. ಹಿಂದಿದ್ದಾರೆ ಯಾರು ಬ್ಯಾಕಿಂಗ್ ಯಾರು ಅಂತ ಕೇಳ್ತಾರೆ. ಹಾಗೆ ಬ್ಯಾಕಿಂಗ್ ಅನ್ನೋ ಪದ ಇದೆ. ಹಿಂದೆ ನಾನು ಬೆಂಗಾವಲಾಗಿ ಇರ್ತೇನೆ. ಅಲ್ಲಿ ಹೇಗಿರ್ತೇನೆ? ಅನುವ್ರಜಾಮಿ ಅಹಂ ನಿತ್ಯಂ, ಹಿಂದಿಂದೆ ಹೋಗ್ತೇನೆ ನಾನು. ಅಷ್ಟೇ ಬಂತು. ಭಕ್ತ ಜನ ಮುಂದೆ ನೀನವರ ಹಿಂದೆ. ಆ ವಾಕ್ಯ ಬೇರೆ ಇದೆ. ಆ ವಾಕ್ಯಕ್ಕೆ ವ್ಯಾಕ್ಯ ಟ್ಯಾಲಿ ಆಗುತ್ತೆ. ಭಕ್ತ ಜನ ಮುಂದೆ ನೀನವರ ಹಿಂದೆ. ಯಾತಕ್ಕೆ ಎಂಬುದು ಕುತ್ರ ಇದೆ. ವಿಜಯದಾಸರ ಮಾತಿಗೆ ಅರ್ಥ ಮಾಡ್ಕೋಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಸುಮ್ಮನೆ ಹೇಳ್ಬಿಟ್ಟು ಎಮೋಷ್ನಲ್ಲಾಗಿ ಹೇಳಿದ್ರೆ ಅರ್ಥ ಅಲ್ಲ, ತಾತ್ವಿಕ ಅರ್ಥ ಹೇಳಬೇಕು. ಇಲ್ಲಿ ಹೇಳ್ತಾರೆ, ಪೂಯೇಯ ಸ್ವಾಂಘ್ರಿರೇಣುಭಿ. ನಾನು ನನ್ನ ಕಾಲ ಧೂಳಿನಿಂದ ಅಂಘ್ರಿ ರೇಣು, ಅಂಘ್ರಿ ಅಂದರೆ ಪಾದ, ರೇಣು ಅಂದರೆ ಧೂಳಿ, ಪಾದ ಧೂಳಿಗಳಿಂದ ಅವನನ್ನು ಪವಿತ್ರನಾಗಿ ಮಾಡ್ತೇನೆ ನಾನು. ನಮಗಿದೇನಂತ ಸ್ಪಷ್ಟ ಅರ್ಥ ಆಗಲ್ಲ ಇನ್ನೂ ಕೂಡ. ಅದಕ್ಕೆ ಆಚಾರ ತಾತ್ಪರ್ಯ ಹೇಳ್ತಾರೆ. ಸ್ವಾಂಘ್ರಿರೇಣುಭೀತಂ ಶೋಧಯಾಮಿ ಇತ್ಯನುವ್ರಜಾಮಿ. ಅವನು ಮುಂದೆ ಹೋಗ್ತಾ ಇರ್ತಾನೆ, ಹಿಂದೆ ಹೋಗ್ತಾನೆ. ಪಾದ ಧೂಳಿ ಹಿಂದೆ ಹೋದ್ರೆ ಬೀಳುತ್ತೆ, ಮುಂದೆ ಹೋದ್ರೆ ಬೀಳುತ್ತೋ? ಮುಂದೆ ಹೋಗೋರ್ಮೆ ಹಿಂದಿನ ಧೂಳು ಬಂದು ಬೀಳುತ್ತೆ. ನನ್ನ ಧೂಳು ಅವ್ರ ಮೇಲೆ ಬಿದ್ದು ಅವ್ನು ಪವಿತ್ರವಾಗಲಿ ಅಂತೇಳಿ ಹಿಂದಿಂದೇ ಬರ್ತೇನೆ ನಾನು ಅಂತ ಹೇಳ್ತಾನೆ. ಗೊತ್ತಾಯ್ತಾ?
ಮುಂದೆ ಹೋದ್ರೆ ಏನಾಗುತ್ತೆ, ದೊಡ್ಡವ್ರು ಮುಂದೆ ಹೋಗ್ತಾರೆ, ಅವ್ರ ಕಾಲ ಮೇಲೆ ಹೆಜ್ಜೆ ಕಾಲು ಇಡ್ಬೇಕು, ನಾವು ಕಾಲು ಇಡಬೇಕು. ಈಗ ಏನಾಗುತ್ತೆ ಅವರಿಗೆ ಪಾಪ ಬರುತ್ತೆ. ದೊಡ್ಡವ್ರ ಕಾಲದ ಹೊಡಿಬಿಟ್ರೆ ಹಿಂದೆ ಓಲೆ ಬರ್ತದೆ, ತಲೆ ಇಟ್ಕೊಂಡು ಓಡಾಡಬೇಕಾಗತ್ತೆ. ಆಯ್ತಾಯ್ತು, ಹಿಂದಿನಿಂದ ಬಂದರೆ ಸಮಸ್ಯೆ ಇಲ್ಲ, ದೇವರಿಗೆ ದೊಡ್ಡವ್ರು ಹಿಂದೆ ಬಂದುಬಿಟ್ರೆ ಸಮಸ್ಯೆ ಇಲ್ಲ. ಯಾಕೆ ನಮ್ಮದು ತುಳಿದ್ರೆ ಯೋಚನೆ ಇಲ್ಲ, ಅವ್ರದ್ದು ನಾವು ತುಳಿಬಾರ್ದು, ದೊಡ್ಡವ್ರದಲ್ಲ, ಅದು ನಿಯಮ. ಅದಕ್ಕೆ ಅನುಗಚ್ಚತಿ ವಿಷ್ಣುಸ್ತು ಸ್ವಭಕ್ತಂ ತಸ್ಯ ಶುದ್ಧಯೇ, ರಕ್ಷಣೆ ಮಾಡೋದೊಂದು, ಪವಿತ್ರ ಮಾಡೋದೊಂದು. ತಸ್ಯ ಅಂಗ್ರಿರೇಣುಭಿ ವಾತನೀತೈ ಅಗ್ರೇಸರೈ ಶುಚಿ. ಅಲ್ಲಿ ಏನಾಗುತ್ತೆ, ಮೇಲೆ ಧೂಳು ಬರುತ್ತೆ. ಈಗ ಹೋಗ್ಬೇಕಾದ್ರೆ ಅದೇನು ಈ ರೀತಿ ಸೈಂಟಿಫಿಕಲಿ ನೋಡಿ, ಈ ರೀತಿ ಧೂಳಲ್ಲ, ದೇವ್ರ ಪಾದದ್ದು ಭಾರಿ ಧೂಳಿರುತ್ತೆ, ದೇವರಿಗೆ ಕಾಲು ಬಿಟ್ಟು ಹತ್ಕೊಂಡ್ಬಿಟ್ಟಿರುತ್ತೆ, ಆ ಧೂಳು ನಮ್ಮ ಮೇಲೆ ಆಗ್ತದೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅದು ಪಾದ ಧೂಳಿ ಅಂದರೆ ಪಾದಕ್ಕೆ ಸಂಬಂಧಪಟ್ಟಂಥ ಪವಿತ್ರವಾದ ಧೂಳಿ. ಅದು ಮುಂದೆ ಹೇಳುತ್ತೆ ಮೇಲಕ್ಕೆ ಎತ್ತಷ್ಟ ಗಾಡಿ ಅದು ಯಾವ ಕಡೆ ಹೋಗುತ್ತೆ. ಈಗ ಹಿಂದೆ ಬರೋರು ಗಾಡಿ ಮುಂದಕ್ಕೆ ಹೋಗುತ್ತೆ, ಹೀಗೆ ಬರ್ತಾ ಇರೋದ್ರಿಂದ ಗಾಡಿ ಯಾವ ಕಡೆ ಬೀಸುತ್ತೆ, ಮುಂದಕ್ಕೆ ಹೋಗುತ್ತೆ, ಅವ್ರ ಮೇಲೆ ಬಿಡುತ್ತೆ, ಅವ್ರು ಪವಿತ್ರನಾಗ್ತಾನೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಬಿಟ್ಟುಬಿಟ್ರೆ ವಾತ ಮತ್ತೆ ವಾಯುದೇವ್ರು ಬೇಕು. ಅದಕ್ಕೆ ನನ್ನ ಪಾದಧೂಳಿ ಯಾರು ತಂದು ಕೊಡ್ತಾರೆ, ವಾಯುದೇವ್ರು ಬಿಟ್ಟಿಸ್ತಾರೆ ಅಂತ ಅರ್ಥ. ಪ್ರತಿ ಇದರಲ್ಲೂ ಕೂಡ ಹರಿವಾಯುಗಳು ಇರಲೇಬೇಕು. ಅನುಗಚ್ಚತಿ ವಿಷ್ಣುಸ್ತು ಸ್ವಭಕ್ತಂ ತಸ್ಯ ಶುದ್ಧಯೇ ತಸ್ಯ ಅಗ್ರೇಣುಭಿ ವಾತನೀತೈ ಅಗ್ರೇಸರೈ ಶುಚಿ, ಶುದ್ಧರಾಗ್ತಾನೆ. ಅಗ್ರತೋ ಗಮನೆ ವಿಷ್ಣೋ ಪದ ಸ್ಪೃಷ್ಟಂ ರಜೋಹವೇ. ಮುಂದೇನಾದ್ರು ದೇವ್ರು ಹೊರಟುಬಿಟ್ರೆ ಆತನ ಪಾದಧೂಳಿ ಬರುತ್ತಾನೆ, ಅದನ್ನು ನಾವು ತುಳಿಬೇಕಾಗತ್ತೆ. ತುಳಿದಾಗ ಪಾಪ ಬರುತ್ತೆ, ಪುಣ್ಯ ಬರೋದಿಲ್ಲ. ಅತಃ ಸ್ವಭಕ್ತಂ ಪೂಯೇಯ, ಭಕ್ತನಿಗೆ ಪಾಪ ಬರಬಾರ್ದು, ಭಾರಿ ಪುಣ್ಯನೇ ಬರಬೇಕು ಅಂಥೇಳಿ ಅನುರಜತಿ ಕೇಶವ, ಪರಮಾತ್ಮ ಹಿಂದಿಂದ ಬರ್ತಾ ಇರ್ತಾನೆ. ಇತಿ ಸಂಖ್ಯಾನೆ, ಸಂಖ್ಯಾನ ಅಂತಂದು ಗಪ್ತ ಸಂಖ್ಯಾನ, ಇದು ಬರೀ ಸಂಖ್ಯಾನ, ಅದರಲ್ಲಿ ವಿಷಯ ಬಂದಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ತಾತ್ಪರ್ಯ ಹೇಳಬೇಕಾದ್ರೆ ಆ ಶ್ಲೋಕದಲ್ಲಿ ಏನೂ ಕಷ್ಟ ಇಲ್ಲ, ಬಟ್ ಹಿಂದೆ ಬರ್ತಾನೆ ಎಂಬುದನ್ನು ಯಾಕೆ ಅಂತ ಯೋಚನೆ ಮಾಡಬೇಕು, ಅದಕ್ಕೆ ಉತ್ತರ ಕೊಟ್ಟು. ಆದರೆ ದೇವರು ಇದರಿಂದ ಅಪಾರ್ಥ ಮಾಡ್ಕೋಬಾರ್ದು, ದೇವರು ಹಿಂದೆ ಮಾತ್ರ ಇರ್ತಾನೆ ಮುಂದಿಲ್ಲ ಅಲ್ಲ, ಅದು ವಿಶೇಷ ಹೇಳಿದ್ದೆ ಹೊರತು ಇದಲ್ಲಕ್ಕಲ್ಲ. ಹಿಂದೆ ಮುಂದೆ ಎಡಬರದೆ ಒಳಹೊರ ಇಂದಿರೇಶನು ತನ್ನವರನು ಎಂದೆಂದು ಸಲಹುವನು ಆಗಸದವೋಲ್ ಎತ್ತ ನೋಡಿದರು. ಆದ್ರೆ ದೇವರು ಎಡ ಕಡೆ ಇದ್ದಾನೆ, ಭಾಗವತ ಪ್ರಕಾರ ಹಿಂದೆ ಮಾತ್ರ ಇದ್ದಾನೆ, ಹಾಗೆಲ್ಲ ಅಪಾರ್ಥ ಮಾಡಬಾರದು. ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾ ಆನಂದಾಶ್ರು ಕಲಯ ತುಷ್ಯೇದ್ಭಕ್ತ್ಯಾ ವಿನೇಶ್ವರ. ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾ ಆನಂದಾಶ್ರು ಕಲಯ ತುಷ್ಯೇದ್ಭಕ್ತ್ಯಾ ವಿನಾ ಈಶ್ವರ. ಪರಮಾತ್ಮ ಭಕ್ತ್ಯಾ ವಿನಾ ನ ತುಷ್ಯೇತ್, ಭಕ್ತಿಯ ಹೊರತು ಬೇರೆ ಯಾವುದಕ್ಕೂ ಪ್ರೀತನಾಗೋದಿಲ್ಲ, ಭಕ್ತಿಗೆ ಹೊರತು ಬೇರೆ ಯಾವುದಕ್ಕೂ ಪ್ರೀತನಾಗೋದಿಲ್ಲ. ಅದು ಭಕ್ತಿ ಹೇಗೆ ಗೊತ್ತಾಗಬೇಕು, ಒಳಗಿರೋ ಭಕ್ತಿ ಹೇಳಿಬಿಟ್ಟಿದ್ದಾರೆ, ಆದರೆ ಹೊರಗಿಂದ ಗೊತ್ತಾಗಬೇಕಾದ್ರೆ ರೋಮಹರ್ಷ ಆಗಬೇಕು. ದ್ರವತಾ ಮನಸ್ಸು ಕರಗಬೇಕು. ಆಮೇಲೆ ವಿನಾ ಆನಂದ, ಕಣ್ಣಲ್ಲಿ ಆನಂದ ಅಷ್ಟು ಬರಬೇಕು. 3 ಲಕ್ಷಣ ಹೇಳಿದರು. ಮೊದಲನೇದೇನೋ ರೋಮಹರ್ಷಣ, ಎರಡನೇದೇನೋ ಮನಸ್ಸು ದ್ರವೀಕರಣ, ಮೂರನೇದು ಆನಂದಾಶ್ರಗಳು ಕಣ್ಣಲ್ಲಿ, ಅದು ಬರಬೇಕು. ಆಗ ದೇವರು ಭಕ್ತ ಅಂತ ಪ್ರೂವ್ ಆಗುತ್ತೆ. ಒಳಗಿದ್ದಿರೋದೆಲ್ಲ ಬೇರೆ, ಮತ್ತು ಮುಖದಾರ್ಢ್ಯ ಹಿಂದೆ ಹೇಳಿದ್ದಾರೆ ಈಗಾಗಲೇ. ಅದರ ಜೊತೆಗೆ ಹೊರಗೆ ಕಾಡ್ತಕ್ಕಂಥ ಕೆಲವು ಇರ್ತದೆ, ತಡ್ಕೊಳ್ಳೋಕ್ಕಾಗದ ಸ್ಥಿತಿ ಇದು. ಕೆಲವನ್ನ ಕಂಟ್ರೋಲ್ ಮಾಡಿಬಿಡ್ತಾರೆ, ಕೆಲವನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಭಕ್ತನಿಗೆ ಸಹಜವಾಗಿ ಒಂದು ಸ್ಟೇಜಲ್ಲಿ ಈ ರೀತಿ ಆಗ್ತಾರೋ. ಇತಿ ಸಂಖ್ಯಾನಿ. ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾ ಆನಂದಾಶ್ರುಕಲಯ ತುಷ್ಯೇದ್ ಭಕ್ತ್ಯಾ ವಿನಾ ಈಶ್ವರ. ಇನ್ನೊಂದು ಲಕ್ಷಣ ಹೇಳ್ತಾರೆ. ವಾಗ್ಗದ್ಗದಾ ದ್ರವತೆ ಯಶ್ಚ ಚಿತ್ತಂ ಹೃದತ್ಯಭೀಕ್ಷ್ಣಂ ಹಸತಿ ಕ್ವಚಿಚ್ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ. ವಾಗ್ಗದ್ಗದ, ಮಾತನಡಗುತ್ತೆ. ತುಂಬ ಬೇಕಾದ್ರು ಬನ್ನಿ ಅಂತ ಕರೆಯೋಕ್ಕೂ ಬರೋದಿಲ್ಲ, ಅಷ್ಟು ಖುಷಿಯಾಗಿಬಿಡುತ್ತೆ ಅವನಿಗೆ. ಗೊತ್ತಾಯ್ತಾ? ಆನಂದ ಅವನಿಗೆ ಮೀರಿ ಹೋಗಿಬಿಡುತ್ತೆ. ಅದಕ್ಕೆ ವಿನಾ ವಾಗ್ಗದ್ಗದ. ಗದ್ಗದ ಅಂದ್ರೇನು? ನಡುಗೋ ಧ್ವನಿ. ದ್ರವತೆ ಯಶ್ಚ ಚಿತ್ತಂ, ಮನಸ್ಸು ಕರಗುತ್ತೆ. ಆಮೇಲೆ ಹೃದತಿ ಅಭೀಕ್ಷ್ಣಂ, ದುಃಖದಿಂದ ಸಂತೋಷಕ್ಕೆ ಕಳ್ತಾನೆ. ಭಾಳ ಆಶ್ಚರ್ಯ. ಅದೆಲ್ಲಿ ಬಂದಿದೆ? ಋದು ಸುಸ್ವರಂ ರಾಜನ್ ಕೃಷ್ಣದರ್ಶನ ಲಾಲಸ. ಭಾರಿ ಇದನ್ನು ಆಗ ಭಗವಂತ ಕಣ್ಣಿಗೆ ಕಾಣಿಸ್ತಾನೆ. ಹಸತಿ, ದೂರ ನಕ್ಕು ಬಿಡ್ತಾನೆ. ಕ್ವಚಿತ್ ಚ ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ. ನರಸಿಂಹಾವತಾರ ಹೇಳ್ತಾ ಇರ್ತಾರೆ, ನರಸಿಂಹ ಬಂದರು ಈಗ ಒಳ್ಳೆ ಹೊರಟಿದ್ದಾರೆ ಅಂತ ಕೇಳೋದು, ಅವನು ಕುಳಿಯಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಅವರಿಗೆ ಸಿನಿಮಾ ನಾಟಕದಲ್ಲೂ ಕೂಡ ವಿಲನ್ನು ಹೀರೋ ಹೇಳ್ತೀವಿ, ಇವರೇ ಹೊಡಿಯಕ್ಕೆ ಹೋಗ್ತಾನೆ, ಯಾಕೆ ಇನ್ನೊಂದೆರಡು ಹಾಕು ಅಂತೇಳಿ. ಆ ಥರ ಅವನಿಗೇನಾಗತ್ತೆ, ಅದರಲ್ಲಿ
ಸಮಾನವಾದ ಭಾವ ಬರುತ್ತೆ, ಅದು ಭಕ್ತಿಯ ಲಕ್ಷಣ. ವಿಲಜ್ಜ ಉದ್ಗಾಯತಿ ನೃತ್ಯತೆ ಚ. ಇವರು ಪಟಾಕಿ ಹಾರಿಸ್ತಾರಲ್ಲ ಹಾಗೆ, ಪಟಾಕಿ ಹಾರಿಸೋರು ಕೂಡ ಏನದು ಸಂತೋಷದ ಸಂಕೇತ. ವಿಲಜ್ಜ ಉದ್ಗಾಯತಿ ನೃತ್ಯತೇತವ. ವಿಲಜ್ಜ, ಯಾಕೆ ಜನ ನೋಡ್ತಾರೆ ಏನು ಅಂದ್ಕೊಡೋದೇ ಇಲ್ಲ, ಮತ್ತು ನಿರ್ಲಜ್ಜೆಯಿಂದ ಕುಣಿದಾವು ಹುಚ್ಚೆದ್ದು ಕುಣಿದು ಬಿಡ್ತಾನೆ, ಅಷ್ಟಿರ್ತಾನೆ. ಯಾಕೆ ಯಾರು ನೋಡ್ತಾರೆ ಅಂತ ಅವನಿಗೆ ಗಮನ ಇಲ್ಲ, ಈಗ ತಾನು ಇನ್ವಾಲ್ವ್ ಆಗ್ತಾನೆ, ಕುಣಿತಿರ್ತಾನೆ. ಉದ್ಗಾಯತಿ ನೃತ್ಯತೇಚ, ಕುಣಿತಾನೆ. ಮದ್ಭಕ್ತಿಯುಕ್ತ ಭುವನ, ಎಂಥವನು ಭಕ್ತ ಇವನು ಒಬ್ಬನಲ್ಲ, ಭುವನಂ ಪುನಾತಿ, ಭೂಮಿನೇ ಉದ್ಧಾರ ಮಾಡಿಬಿಡ್ತಾನೆ, ಭೂಮಿನೇ ಉದ್ಧಾರ ಮಾಡ್ತಾನೆ, ಬಹಳ ಮುಖ್ಯ ಅದು. ಚಿತ್ತಂತ ಅದಕ್ಕೆ ದೊಡ್ಡವರ ಆರಾಧನೆ ಇತ್ಯಾದಿ ಮಾಡೋದು, ವೃಂದಾವನೆಲ್ಲ ಸ್ನಾನ ಇದೆ, ಅಷ್ಟು ಜಾಗ ಪೂರ್ತಿ ಪವಿತ್ರ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಅರ್ಥ. ಚಿತ್ತದ್ರವಸ್ತಥಾಸ್ಥೈರ್ಯಂ ಪ್ರಸಾದೋ ಭಕ್ತಿ ಲಕ್ಷಣಂ, ತಾತ್ಪರ್ಯ ಹೇಳ್ತಾರೆ. ಹಿಂದೆ ಹೇಳಿದ್ದೇನೆ, ಚಿತ್ತದ್ರವ ಅನ್ನೋದು ಮನಸ್ಸು ಕರಗೋದು, ಸ್ಥೈರ್ಯ ಮುಖಪ್ರಸಾದ ದಾರ್ಢ್ಯಾಚ್ಛ ಅಂತ ಹೇಳಿದ್ದಾರೆ. ಮುಖದಲ್ಲಿ ಪ್ರಸನ್ನತೆ, ಜ್ಞಾನದಲ್ಲಿ ದಾರ್ಢ್ಯ, ಇದರ ಮುಖ್ಯ ಲಕ್ಷಣ. ಆಧಿಕ್ಯೇನತ್ತು ತತ್ರಾಪಿ ಸ್ಥೈರ್ಯಮೇವ ವಿಶೇಷತ. ಬಟ್ ಫೈನಲ್ ಅಂದರೆ ಸ್ಥೈರ್ಯನೇ. ಅಚಲವಾದ ಭಕ್ತಿ ಇದೆಯಲ್ಲ ಅದು ಡೆಸಿಸಿವ್. ಅದು ಉಳಿದೆಲ್ಲ ಕೂಡ ಇರಬಹುದು, ಇದೇನು ಇಲ್ಲದೆ, ಈ ಒಂದು ಸ್ಟೇಜಲ್ಲಿ ಇಲ್ಲದೆ ಇರಬಹುದು ಕೂಡ. ದಂಭಸ್ಯ ಚಲಭಕ್ತೇಶ್ಚ ಯಸ್ಮಾತ್ ಅಶ್ವಾದಿಕಂ ಭವೇತ್. ಕೆಲವೊಮ್ಮೆ ಅಶ್ರು ಇರಬೇಕು, ಅಶ್ವ ಅಲ್ಲದು ಅಶ್ವಾದಿಕಂ. ಅಶ್ರು ಅಂದರೆ ಕಣ್ಣೀರು. ಕೆಲವೊಮ್ಮೆ ದಂಭಸ್ಯ, ದಂಭ ತೋರಿಕೆಗೋಸ್ಕರ, ಛಲಭಕ್ತಿ ಏನೋ ಬಂತು ಎಮೋಷನಲ್ ಅಷ್ಟೇ, ಆಮೇಲೆ ಇನ್ನೊಂದು ಕಡೆ ಅಲ್ಲಿ ಇದಕ್ಕಿಂತ ಜ್ವರ ಕುಡಿತಿರ್ತಾನೆ, ಅದು ಅರ್ಥ ಇಲ್ಲ. ಇನ್ನೊಂದು ಯಸ್ಮಾದ್ ಅಶ್ವಾದಿಕಂ ಭವೆ, ಕಣ್ಣೀರು ಬರುತ್ತೆ. ನಾಟಕ ಮಾಡೋರು ಕಣ್ಣೀರು ಬರುತ್ತೆ, ಕರೆಲ್ಲ ಹೇಳ್ತಾ ಕಣ್ಣೀರು ಸುರಿಸಿದ್ದೇನೆ, ಏನೋ ಮಾಡಿಬಿಡ್ತಾರೆ. ಭಾರಿ ದೊಡ್ಡ ಭಕ್ತಿ, ಭಾರಿ ದೊಡ್ಡ ಆಚಾರ ತಿಳ್ಕೊಬಿಡ್ಲಿ ಅಂತೇಳಿ ಗೊತ್ತವರಿಗೆ. ಆ್ಯಕ್ಚುಲಿ ನೋಯಿಂಗ್ಲಿ ಹಾಗೆ ಮಾಡ್ತಾರೆ, ಮೈ ಮರೆತು ಮಾಡೋದಿಲ್ಲ. ಇವ್ರ ಮೈ ಮರೆಸ್ಲಿಕ್ಕೆ ಮಾಡ್ತಾರೆ, ಇವ್ರ ಮೈ ಮರೆಸ್ಬೇಕು ಅದು ಹೇಳ್ತಾರೆ. ಇದರ ಡಾಂಭಿಕ ಭಕ್ತಿ, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ದೇಶ ಭಕುತಿ ಇಲ್ಲ. ದೇವರಾದ ಮಿಂಚು ಕಂಚು ಕಾರಣ ಬಿಡಾರದಂದದಿ, ಮಿಂಚು ಕಂಚು ಹಿತ್ತಾಳೆ ಪ್ರತಿಮೆಗಳ ನೆರಹಿ, ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನೇ ಹಚ್ಚಿ ವಂಚನೆಯ ಪೂಜೆಯ ಮಾಡುವುದು ಉದರ ವೈರಾಗ್ಯವಿದು. ಜನ ಬಂದಿದ್ದಾರೆ ಬಾಯಿ ವೈಭವವಾದ ಪೂಜೆಗೆ, ದೀಪ ಹಚ್ಚಿದ್ದೆ ನೋಡ್ತಾರೋ ಇಲ್ಲೋ ಅವ್ರು ನೋಡ್ತಿರ್ತಾರೆ. ನೋಡಿದ ಬಿಟ್ಟು ಇನ್ಕಮ್ ಜಾಸ್ತಿ ಬರುತ್ತೆ ಅಂತ. ಯಾರೂ ಇಲ್ಲ, ಪೂಜೆ ಕ್ಯಾನ್ಸಲ್ಲು ಅಥವಾ ಶಾಲ್ಟು, ಯಾರು ನೋಡೋರಿಲ್ಲ ತಗೊಂಡು ಏನು ಮಾಡೋದು ಅಂತೇಳಿ. ಅದು ಇವರೆಲ್ಲ ಎಂಥ ಕೋಟಾ ಭಕ್ತರಾದ್ದರಿಂದ ಇದಕ್ಕೆಲ್ಲ ಬಲಿಯಾಗಬಾರ್ದು. ಇವತ್ತು ಆಗ್ತಾರೆ, ಅದಕ್ಕೆ ಒತ್ತು ಹೇಳ್ತಾರೆ. ಇದೆಲ್ಲ ಯಾಕೆ ಹೇಳಬೇಕು ಅಂದರೆ ಮೋಸ ಹೋಗೋರು ಇದ್ದಾರಲ್ಲ, ಮೋಸ ಮಾಡೋರು ಇದ್ದಾರೆ, ಮೋಸ ಹೋಗೋರು ಇದ್ದಾರೆ ಅಂತ. ಇದಕ್ಕೆಲ್ಲ ಬಲಿ ಆಗ್ಲಿಕ್ಕೆ ಹೋಗಬೇಡಿ. ಭಾರಿ ಜ್ವರ ಹತ್ತು ಬಿಟ್ಟ ಅಂತೇಳಿ ಸೀಟ್ಕೊಳ್ಳೋಕ್ಕಾಗತ್ತಾ? ಸಾಧ್ಯ ಇದೆ. ಎಷ್ಟೋ ಪಾಪ ಅಳಬೇಡ, ಸಮಾಧಾನ ಮಾಡೋದೇ ಹೊರತು ಸೀಟ್ ಕೊಟ್ಟು ಸೆಕೆಂಡ್ ಎಲಿಜಿಬಿಲಿಟಿ ಇಲ್ಲ ಅವನಿಗೆ. ಆ ರೀತಿ ಅಳೋದು ಕರೆಯೋದಲ್ಲಿ ಯಾತಕ್ಕೆ ಪಡ್ತಾರೆ ಕೆಲವರು, ಬರಸ್ ಕರಗಿಬಿಟ್ಟು ಕೊಡಲಿ ಅಂತೇಳಿ. ನೋಡಿ, ಏನು ಪಾರ್ಟಿ ಹೊಡೆದ್ರು ಕೊಡೋಕ್ಕಾಗೋದಿಲ್ಲ. ಮತ್ತು ಏನು ಮಾಡದೆ ಹೋದ್ರೂ ಕೊಟ್ಬಿಡ್ತಿದ್ದೆ, ಸರಿ ಇದ್ದರೆ ಏನು ಮಾಡಬೇಕಾಗಿರಲಿಲ್ಲ. ಕೆಲಸ ತಾನು ಬರಲಿಕ್ಕೆ ಆಗೋದಿಲ್ಲ ಯಾವುದೋ ಕಾರಣಕ್ಕೆ, ಎಲಿಜಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ, ಕೊಟ್ಟು ಬಿಡ್ತಾರೆ. ಇಷ್ಟೆಲ್ಲ ಪಾರ್ಟಿ ಹೊಡೋದು ಕೊಡೋದಿಲ್ಲಲ್ಲ, ಅದು ಅರ್ಥ ಮಾಡ್ಕೋಬೇಕು. ನಮ್ಮ ಜನದ ಏನು ಅಂದರೆ ಯಾವುದಕ್ಕೆ ಡಿಮ್ಯಾಂಡ್ ಇದೆಯೋ, ತುಳಸಿ ಡಿಮ್ಯಾಂಡ್ ಇದೆ, ತುಳಸಿನೇ ಮಾರಕ್ಕೆ ಶುರು ಮಾಡ್ತಾರೆ. ಗೋಪಿ ಎಲ್ಲರೂ ಹಚ್ಚಿದ್ರೆ ದೊಡ್ಡ ಗೋಪಿತನ ಶಾಪ್ ತೆಗೆದು ಬಿಡ್ತಾರೆ, ಗೊತ್ತಾಯ್ತಾ? ಇಲ್ಲದ್ರೆ ಇರೋ ಶಾಪ್ ತೆಗೆದು ಹಾಕಿಬಿಡ್ತಾರೆ, ಬರದೆ ಹೋದ್ರೆ. ಮನುಷ್ಯನ ಸೈಕಾಲಜಿ ಅದು. ಅದು ಭಕ್ತಿಯಿಂದ ಮಾಡೋದಲ್ಲ, ವ್ಯಾಪಾರಕ್ಕೆ ಯಾವುದೇ ಡಿಮ್ಯಾಂಡ್ ಇದ್ದ ಸಪ್ಲೈ ಮಾಡ್ತಾನೆ ಅಷ್ಟೇ. ಅದಕ್ಕೆ ಮೋಸ ಹೋಗಬೇಡಿ. ಒಬ್ಬರು ತಗೊಳ್ಳದೆ ಹೋದರೂ ಪರವಾಗಿಲ್ಲ, ಒಳ್ಳೇದೊಳ್ಳೇದೇ, ಕೆಟ್ಟದ್ದೇ. ದಂಭಸ್ಯ ಚಲಭಕ್ತೇಶ್ಚ ಯಸ್ಮಾತ್ ಅಶ್ರು ಆದಿಕಂ ಭವೇತ್, ಕಣ್ಣೀರು ಬರುತ್ತೆ ಅದರೊಳಗೆ. ದಂಭಾದಿ ಪರಿಹಾರಾರ್ಥಂ ತಂ ವಿಷ್ಣು ಗೃಹ್ಣೀಯಾಚ್ಚ ಧೀರಸಿ. ಅದಕ್ಕೆ ಇದೊಂದು ಎಚ್ಚರಿಕೆ ಕೊಡ್ತಾರೆ ಆಚಾರ್ಯ. ನೀವು ಹೇಳ್ತಾ ನಿಮಗೆ ಒಂದು ರೀತಿ ಉತ್ಸಾಹ ಬರಬಹುದು, ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಭಕ್ತಿನೇ ನೀವೇ ಏನಂತ ತಿಳ್ಕೊಬೇಕೀಗ, ಈ ಭಕ್ತಿ ಟೆಂಪರರಿ ಆಗಬಾರ್ದು, ಔಪಾಧಿಕ ಆಗಬಾರ್ದು, ನಿಜವಾದ ಭಕ್ತಿ ಆಗಬೇಕು ಅಂತ ಹೇಳಿಬಿಟ್ಟು ಅದನ್ನು ಕಂಟ್ರೋಲ್ ಮಾಡಿ ಏನು ಮಾಡಬೇಕು, ಅವನು ಸಹಜವಾಗಿರ್ಬೇಕು ಹೊರತು ಆರ್ಟಿಫಿಷಿಯಲ್ ಆಗಿರ್ಲಕ್ಕೆ ಹೋಗಬಾರ್ದು. ಬರಬಾರ್ದು ಅಲ್ಲ, ಬಂದು ಆದಷ್ಟು ತಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇರುವಂದರೆ ಅದಾಗಿ ಬರಬೇಕು, ಕೊನೆಗೆ ಇನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಆ ಸ್ಥಿತಿ ಬರಬೇಕು ಅಷ್ಟೇ ಹೊರತು ನೀವು ಬಂದು ಜಾಸ್ತಿ ಮಾಡಿಕೊಂಡು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರ ಎಚ್ಚರಿಕೆ. ಜನ ನೀವು ಮೋಸ ಹೋಗ್ತೀರಿ, ಜನಗಳನ್ನೂ ಮೋಸ ಮಾಡ್ತೀರಿ, ಹಾಗೆ ಮಾಡಬೇಡಿ. ಅಥ ಆಧ್ಯಾತ್ಮಿಕ ಕ್ಲೇಶೈ ಆದಿಭೂತಾದಿದೈವಿಕೈ ವಾಕ್ಯಶ್ಚ ವೇದತಂತ್ರಾದ್ಯೈ ಉಪದೇಶೈಶ್ಚ ತಾದೃಶೈ ಬಲವಚ್ಚ ಶಾಸನೈ ವಾಪಿ ಯಸ್ಯ ಭಕ್ತಿರ್ನ ಚಾಲ್ಯತೆ ಸಯೇವ ಪರಮೋ ಭಕ್ತೋ ವಿಷ್ಣೋ ಹೃದಯವಲ್ಲಭ ಇತಿ ಭಕ್ತಿ ವಿವೇಕೆ.
ಯಾವುದೀಗ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ, ಅದಕ್ಕೆ ಅರ್ಥ ಇದೆ. ಎಷ್ಟೇ ವಿಘ್ನ ಬಂದರೂ ಕೂಡ ಏನಾಗಬಾರ್ದು, ಸ್ವಲ್ಪ ವಿಘ್ನ ಬಂತು ಫಸ್ಟ್ ಕ್ಯಾನ್ಸಲ್ ಪೂಜೆನೇ ಮಾಡೋದು, ಪೂಜೆ ಪಾಠ ಇವೆರಡು ಫಸ್ಟ್ ಕ್ಯಾನ್ಸಲ್ ಮಾಡೋದು ಅವನ್ನೇ. ಆಮೇಲೆ ಈ ಕಾಫಿಗೆ ಅವರು ನಾರ್ಮಲ್ ನಡೀತಾರೆ, ಎಲ್ಲೋದ್ರೂ ವಿಗ್ರಹ ಬರಬಾರ್ದು, ಏನಾದ್ರು ಮಾಡಿ ತಂದುಬಿಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ಇದಕ್ಕಿರೋದಿಲ್ಲ. ಅದಕ್ಕೆ ಹೇಳ್ತಾರೆ ಹೇಗಿರಬೇಕು ಸಾಧನೆ ಅಂದರೆ, ಆಧ್ಯಾತ್ಮಿಕ ಕ್ಲೇಶ ಬರಲಿ, ಆಮೇಲೆ ಆದಿಭೌತಿಕ ಕ್ಲೇಶ ಬರಲಿ, ಆದಿಭೌತಿಕ ಕ್ಲೇಶ ಬರಲಿ, ಏನೇ ಬರಲಿ, ಮೂರಿದೆ: ಆಧ್ಯಾತ್ಮಿಕ, ಆದೈವಿಕ, ದೈವಿಕ, ಭೌತಿಕ, ಆತ್ಮಿಕ, ಮೂರಿದೆ. ಈಗ ಮೂರು ವಿಘ್ನಗಳು ಏನೇ ಬರಲಿ. ಉದಾಹರಣೆಗೆ ಫೇಲ್ ಆಗಿಬಿಟ್ಟಿದ್ದಾರೆ, ಮನಸ್ಸು ಭಾರಿ ಕೆಟ್ಟೋಗ್ಬಿಟ್ಟಿದೆ, ಆದರೆ ಪೂಜೆ ಮಾಡಬೇಕು, ಮಾಡೇ ಮಾಡ್ತಾರೆ, ಬಿಡೋದಿಲ್ಲ. ಫೇಲ್ ಆಗಿದ್ದಾರೆ ಎಂಬ ಕಾರಣ ಮುಂದೆ ಏನು ಬಿಡೋದಿಲ್ಲ, ಪೂಜೆಗೆ ಅಫೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಅದೇ ಭಯಂಕರ ಮಡಿ ಸುರಿತಾ ಇದೆ, ಮತ್ತು ಗುಡುಗು ಏನೇನೋ ಇದೆ, ಆದರೆ ಪೂಜೆಗೆ ಅದಕ್ಕೆ ಸಂಬಂಧ ಇಲ್ಲ, ಮಾಡೋದೇ ನಾವು ಮಾಡಬೇಕಾದ ಕರ್ತವ್ಯ ಅದು. ಆಫೀಸ್ಗೆ ಹೋಗ್ಬೇಕಾದ್ರೆ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿಲ್ಲ, ಮಹತ್ವ ಗೊತ್ತಿದೆ ಅವರಿಗೆ, ಆ ರೀತಿ ಮಾಡಬೇಕು. ಅವರೆಲ್ಲ ಯಾಕೆ ಹೋಗ್ತಾರೆ, ಅನ್ನ ಕೊಟ್ಟವರು. ಆಫೀಸ್ ಕೊಡೋದು ಅನ್ನ ಕೊಡೋದ್ರಿಂದ ಅವ್ರಿಗೆ ಒಬಿಡಿಯೆಂಟ್ ಆಗಿರ್ಬೇಕು ನಾವು, ಗೊತ್ತಾಯ್ತು. ದೇವರು ಅನ್ನ ದೇಹ ಎಲ್ಲ ಕೊಟ್ಬಿಟ್ಟಿದಾರಲ್ಲ, ಮತ್ತು ಅವರೇ ಅನ್ನ ಸೃಷ್ಟಿ ಮಾಡಿ ಕೊಡೋದಿಲ್ಲ, ದೇವ್ರು ಕೊಟ್ಟಿದ್ರು ಕೊಡ್ತಾರೆ ಹೊರತು ಬೇಸಿಕಲಿ ಕೊಡೋದು ಯಾರು, ದೇವರೇ. ಅದೆಲ್ಲ ಎಚ್ಚರ ಇದ್ದರೆ ಮಾಡೋದಕ್ಕೆ ಬರುತ್ತಾ. ಹಾಂ, ಅದೇ ಹೇಳಿದ್ವಿ, ಎಲ್ಲ ಪ್ರತಿಬಂಧಕಗಳಿವೆಲ್ಲ. ಎಷ್ಟು ಜನ್ಮ ಆಗೋದು ಆಮೇಲೆ, ಎಷ್ಟು ಎಲ್ಲರಿಗೂ ಒಂದೇ ಅಲ್ಲ, ಅದು ವೇರಿ ಆಗುತ್ತೆ, ಯೋಗ್ಯತೆ ಯಾಕಂತೆ ವೇರಿ ಆಗುತ್ತೆ. ವಾಕ್ಯೈಶ್ಚ ವೇದತ, ಯಾರೋ ಉಪನ್ಯಾಸ ಫಸ್ಟ್ ಕ್ಲಾಸ್ ಉಪನ್ಯಾಸ ಸಿಕ್ಕಾಬಟ್ಟಿ ಚೆನ್ನಾಗಿದೆ, ಎಲ್ಲ ಅಬದ್ಧಮಯ. ಚಪ್ಪಾಳೆ ಚಪ್ಪಾಳಿ ಹೊಡಿತಾರೆ, ಸೀರೀಸ್. ಏಕಾಶಿ ಮಾಡಬೇಕಾಗಿಲ್ಲ, ದೊಡ್ಡ ಚಪ್ಪಾಳಿ ಹೊಡಿತಾರೆ, ಇತ್ತಕ್ಕೆ ಚಪ್ಪಾಳಿ ಹೊಡಿತಾರೆ ಜನ. ಜನ ಜಾಸ್ತಿ ಬರ್ತಾರೆ, ಇದು ಮಾಡ್ತಾರೆ, ಕಾಣಿಕೆಗಳು ಜಾಸ್ತಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಅವೆಲ್ಲ ಟೆಂಪ್ಟ್ ಆಗಬೇಡಿ, ಅದು ಇಂಪಾರ್ಟೆಂಟ್ ಅಲ್ಲ. ಹೇಳಿ ಅವ್ರು ಅಷ್ಟು ಹೇಳಿದರು ತಪ್ಪು ಹೇಳಿದ್ದಾರೆ ಅಂತ ಹೇಳಿ ಧೈರ್ಯ ಇರಬೇಕು ಹೇಳಿ. ವಾಕ್ಯಶ್ಚ ವೇದತಂತ್ರ, ವೇದಪ್ರಂತರ ದೇಹಿ, ವೇದೋಪನಿಷತ್ ಪ್ರವಚನ ಮಾಡ್ತಾನೆ ತಪ್ಪು ಹೇಳ್ತಾರೆ. ಅದು ಇರೋದು ಹಾಗೆ. ಅವ್ರು ಕೇಳಿದ್ದೀವಿ ಒಬ್ಬರನ್ನ, ರಾಯರಿಗೆಲ್ಲ ಬರೆದಿದ್ದಾರೆ, ದೇವರಿಗೆ ಅದೆಲ್ಲ ಇಲ್ಲ, ಒಳಗೆ ಅವ್ರ ಮನಸ್ಸಿನಲ್ಲೇ ನಾನೇ ದೇವರು ಅಂತಾನೆ ಇದೆ ಅಂತ ಉಪನ್ಯಾಸ ಮಾಡೋರು ಇರ್ತಾರೆ, ಗೊತ್ತಾ ನಿಮಗೆ? ಯಾಕಂದರೆ ರಾಯರ ಬಗ್ಗೆ ಮಾತಾಡಬೇಕು ಅವನು, ತಮ್ಮ ಮತ ವಿರುದ್ಧ ಮತ, ಅದಕ್ಕೇನು ಮಾಡಬೇಕು? ಇದನ್ನು ಹೇಗೆ ಹೇಳಿದ್ದಾರೆ, ಪುಸ್ತಕದಲ್ಲಿ ಬರೆದಿರೋದು ಸುಳ್ಳು ಬರೆದು ಬಿಟ್ಟಿದ್ದಾರೆ. ನನಗೊಬ್ಬರಿಗೆ ಸತ್ಯ ಹೇಳಿದ್ದಾರೆ, ಅದು ಬೇರೆ. ನನಗೆ ಸತ್ಯ ಹೇಳಿದ್ದಾರೆ, ನೀನೆಲ್ಲ ನಂಬೇಡ, ನಾನು ನೀನು ಒಂದೇ. ಅದು ಇಂಥ ಜನ ಇದ್ದಾರೆ, ಎಷ್ಟು ಮೋಸ ಮಾಡೋಕ್ಕೆ. ಅದು ಬರೆದಿದ್ದು ಅಂದರೆ ಮತ್ತೆ ಯಾವುದು ವ್ಯಾಲಿಡ್ ಆಗಿದ್ರೆ, ಬರೆದಿದ್ದೇ ತಪ್ಪು ಅಂತ ಹೇಳೋದಾದರೆ ನೀನು ಹೇಳಿದ್ದು ಹೇಗೆ ಸತ್ಯ ಆಗುತ್ತೆ? ಬರೆದಿದ್ದು ನಿನಗೆ ಬರಕೊಟ್ರೆ ಅಷ್ಟೇ, ಯಾರಿಗೆ ಬರಕೊಟ್ರೆ ಅಷ್ಟೇ. ಅದು ಈ ರೀತಿ ವಂಚನೆ ಮಾಡೋರು ಇದ್ದಾರೆ. ತಮ್ಮ ಮತ ಬಿಡ್ಲಿಕ್ಕೆ ತಯಾರಿಲ್ಲ, ರಾಯನ ಬಿಡ್ಲಿಕ್ಕೂ ತಯಾರಿಲ್ಲ, ಈ ಭಕ್ತರು ಬಿಡ್ಲಿಕ್ಕೂ ತಯಾರಿಲ್ಲ. ಅದಕ್ಕೊಂದು ಸುಳ್ಳು ಸೃಷ್ಟಿ ಮಾಡೋದು, ಹಾಗೆಲ್ಲ ಮಾಡಬಾರ್ದು. ಬೆಟ್ಟದಲ್ಲಿ ಬಿಟ್ಟು ಬಿಡೋದು ವಾಸಿ. ಎಷ್ಟೊಂದು ದುಷ್ಟ ಇರ್ತಾನೆ, ನಾನು ದುಷ್ಟ ಅಂತ ಇತ್ಕೊಳ್ಳಿ, ತಪ್ಪಲ್ಲ ಅಂದರೆ ಅವನು ಅಧೋಗತಿಗತ್ತ ಬೇರೆ. ಅದು ಈ ಮೋಸ ಅಡಿಷನಲ್ ಪಾಪ ತಪ್ಪತ್ತೆ, ಕೊನೆ ಪಕ್ಷ ಎಕ್ಸ್ಟ್ರಾ ಪಾಪ ಇರ್ತಲ್ಲ ಅದು ತಪ್ಪಿಸ್ಬೋದು. ತುಂಬ ಜನ ಪಾಪ ಮಾಡ್ತಾರೆ, ಮಾಡಿಸ್ತಾರೆ. ಪುಣ್ಯವಂತರು ಪುಣ್ಯ ಮಾಡ್ತಾರೆ, ಪುಣ್ಯ ಮಾಡಿಸ್ತಾರೆ, ಎರಡೆರಡು ಆಗಬೇಕಲ್ಲ. ಹೇಗೆ ಕರಿಷ್ಯೆ ಕಾರಯಿಷ್ಯೇಚ ಅಂತ ಸಜ್ಜನ ಇರ್ತಾರೆ, ದುರ್ಜನರು ಹಾಗೇನೆ ಕರಿಷ್ಯೆ ಕಾರಯಿಷ್ಯೇಚ. ನಾನು ಮಾಡೋದು ಇನ್ನೊಬ್ಬ ಕೈಲಿ ಮಾಡಿಸೋದಿಲ್ಲ, ಅವ್ರ ವ್ರತ. ವಾಕ್ಯಶ್ಚ ವೇದತಂತ್ರಾದೇಹಿ, ಉಪದೇಶೇಶ್ಚ ತಾದೃಶೈಹಿ ಅಂತ ಉಪದೇಶನ ಭಕ್ತಿಯಿಂದ ಮಾಡ್ತಾರೆ. ನಿಮ್ಮನ್ನು ಹುಡ್ಕೊಂಬಂದು ಉಪದೇಶ ಮಾಡೋಕ್ಕೆ ಬಂದಿದ್ದಾರೆ, ಭಾರಿ ಬೇಕಾದವರು ನೀವು, ರಹಸ್ಯ ನಿಮಗೆ ಹೇಳ್ತೇನೆ ಅಂತಲೇ ದೊಡ್ಡ ಮಿಸ್ಗೈಡ್ ಮಾಡೋಕ್ಕೆ ಬರ್ತಾರೆ. ಈಲ್ಡಾಗಬಾರ್ದು. ಬಲವತ್ ಶಾಸನ ಇರುವಾಪಿ, ಶಾಸನ ಮಾಡ್ತಾನೆ, ಗೊತ್ತಾಯ್ತಾ? ಅವ್ನು ಹೇಳಿದ ನನ್ನ ಶಿರಕ್ಕಾಯ ಧರಾಮಿತೆ, ತಲೆ ಕತ್ತರಿಸ್ಬಿಡ್ತೇನೆ, ಗೊತ್ತಾಯ್ತಾ? ಇಂಥ ಮಾತಾಡೋರಿದ್ದಾರೆ. ಪ್ರಹ್ಲಾದನ ಮಾಡಲಿಲ್ಲ ಅದನ್ನ. ಪ್ರಹ್ಲಾದ ಏನಂದ? ಇನ್ನೂ ಜೋರಾಗಿ ಹೇಳಿದ, ಹಾಗೆ ಬಾಳದಾಗ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ. ಏನಂತ? ಬಡಿ ಏನಾದ್ರು ನೋಡಿ, ಇದು ಬಂದೇ ಬರ್ತಾರೆ ದೇವರು. ಇದು ಅಚಲವಾದ ಭಕ್ತಿ ಅಂದರೆ ಹಾಗಿರಬೇಕು. ಯಶ್ಚ ಭಕ್ತಿ ನಚಾಲ್ಯತೆ, ಚಾಲ್ಯತೆ ನಚಾಲ್ಯತೆ ಅಂದರೆ ಏನು? ಶೇಕ್ ಆಗೋದಿಲ್ವೋ? ಇಷ್ಟೆಲ್ಲ ಮಾಡಿದೆ ವೇಸ್ಟ್ ಆಯಿತೋ ಏನೋ ಅಂತ ಅಭಾವನೆ ಬರಬಾರ್ದು. ಎಷ್ಟು ಚಾಲ್ಯತೆ ಸಯವ. ಯಾರೋ ಹೇಳಿದ್ದಾರೆ ಬೇಕಾದ್ರೆ ಉಪವಾಸ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಡೋರು ಉಪನ್ಯಾಸದಲ್ಲಿ. 80 ವರ್ಷ ಕೇಳಿದ್ದಾರೆ, ಇಷ್ಟು ದಿವ್ಸ ಕಷ್ಟಪಟ್ಟು ಮಾಡಿಬಿಟ್ನಲ್ಲ, ಆ ಪುಣ್ಯನೇ ಹೋಯ್ತು ಇವತ್ತಿನ ಬಿಂದು ಮಾಡೋದಿಲ್ಲ ಅಲ್ಲ. ಅಷ್ಟು ಮಾಡಿ ಪಶ್ಚಾತ್ತಾಪಪಟ್ಟು ಪುಣ್ಯ ಕಾರ್ಯ ಮಾಡಿ ಪಶ್ಚಾತ್ತಾಪಟ್ಟರೆ ಪುಣ್ಯ ಹೋಗಿಬಿಡುತ್ತೆ. ಪಾಪ ಕಾರ್ಯ ಮಾಡಿ ಪಾಪ ಕಡಿಮೆ ಆಗುತ್ತೆ. ಈ ರೀತಿ ಹುಟ್ಟಿಸ್ಬಿಡ್ತಾರೆ. ಇಷ್ಟು ದಿವ್ಸ ಮಾಡಿ ವೇಸ್ಟ್ ಆಗಿಬಿಡ್ತಲ್ಲ, ಎಷ್ಟು ದಿವ್ಸ ತಿನ್ಬೋದಾಗಿತ್ತು, ಸುಡಿದ್ರೆ ಉಪವಾಸ ಬಿದ್ದುಬಿಟ್ಟೆ ಅಂಥೇಳಿ. ಅದು ಎಷ್ಟು ಪುಣ್ಯ ಕಡೆ ಯೋಚನೆ ಮಾಡ್ತಾರಲ್ಲ, ಅದಕ್ಕೆಲ್ಲ ಈಡಾಗಬೇಡಿ. ದಾರ್ಢ್ಯ ಇಲ್ದವರು ಇವೆಲ್ಲ ಆಗುತ್ತೆ. ಭಕ್ತಿರ್ನ ಚಾಲ್ಯತೆ ಸಯೇವ ಪರಮೋ ಭಕ್ತೋ ವಿಷ್ಣೋರ್ ಹೃದಯವಲ್ಲಭ. ನೀವೆಲ್ಲ ಗೋಲ್ಡ್ ಒಳ್ಳೆ ತೊಗೊಳಕ್ಕೆ ಹೋಗಿರ್ತಾರೆ, ನೀವೆಲ್ಲ ಹೆಚ್ಚು ಚೌಕಾಸಿ ದುಡ್ಡು ಕೊಟ್ಟು ತೊಗೊಳೋದಿಲ್ಲ. ಅವರು ತರಕಾರಿ ಕೊಡೋದಿಲ್ಲ. ತರಕಾರಿ ಸ್ವಲ್ಪ ಕೆಟ್ಟೋಗ್ಬಿಡುತ್ತೆ. ಕೆಲವರು ಲಾಸ್ಟ್ 10 ಗಂಟೆ ಮೇಲೆ ಹೋಗ್ತಾರೆ ತರಕಾರಿ ತರಲಿಕ್ಕೆ. ಯಾಕೆ ಗೊತ್ತಾ? ಅದೆಲ್ಲ ತ್ರೋವೇ ಪ್ಲೇಸಿಗೆ ಕೊಡ್ತಾರೆ, ವಾಪಸ್ ಹೋಗಿ ಕೊಡೋದು ಸುಲಭ ಆಗುತ್ತೆ ಅವ್ರಿಗೆ. ಅಂತ ಹೊಲ್ತಿರ್ತಾರೆ. ಕೆಲವು ಕೆಟ್ಟೋಗಿದ್ರು ಪರವಾಗಿಲ್ಲ ಅಂತ ಇರ್ತಾರೆ.
ಅದೇ ವಜ್ರ ಹೊಡೆದ್ರೆ ಆ್ಯಂಟಿಕ್ ವ್ಯಾಲ್ಯೂ ತಡ ಆದಷ್ಟು ಏನಾಗುತ್ತೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗಿಬಿಟ್ಟೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಬೇಕಾದ್ರೆ ತೊಗೊಂಡು ಸಾಕಾಡ್ಬಿಡಿ, ಇಷ್ಟು ಬೆಲೆ ಅಷ್ಟೇ ಇದ್ರು, ಹೋದರೆ ಹೋಗ್ರಿ ಅಂತ ಹೇಳ್ತಾರೆ ಅಷ್ಟೇ, ಕರೆದು ಕೊಡ್ತೀನಿ ಅಂತ ಹೇಳೋದಿಲ್ಲ. ಇವ್ರು ಹಾಗಲ್ಲ, ಇದಕ್ಕೊಂದು ನಶ್ವರ ಪದಾರ್ಥಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊತಾರೆ, ಶಾಶ್ವತಕ್ಕೆ ಅಡ್ಜಸ್ಟ್ ಮಾಡ್ಕೊಡೋದಿಲ್ಲ. ಆದ್ದರಿಂದ ಆ ರೀತಿ ಇನ್ನೊಬ್ಬರ ಮಾತಿಗೆ ಈಡಾಗಬಾರದು. ಸೈವ ಪರಮೋ ಭಕ್ತೋ ವಿಷ್ಣೋರ್ ಹೃದಯವಲ್ಲಭ, ದೇವ ಮನಸ್ಸಿಗೆ ಅತ್ಯಂತ ಪ್ರಿಯ ಇಂಥ ಭಕ್ತನಾಗಬೇಕು ಹೊರತು ಬೇರೆಯವರಲ್ಲ. ನಾರ್ಮಲ್ ಕಂಠದಲ್ಲಿ ದೇವ್ರ ಪೂಜೆ ಮಾಡೋದೇ, ಅದನ್ನು ಮಾಡೋದಿಲ್ಲ, ಬಿಟ್ಟುಬಿಡಿ. ಕೆಲಸ ಎಂಥ ಕಂಠ ನಾರ್ಮಲ್ ಇದ್ರೂ ಮಾಡೋದಿಲ್ಲ ಅವರು. ಆದರೆ ವಿಶೇಷ ಆಪತ್ತು ಬಂದ ಕಾಲಕ್ಕೆ ಎಲ್ಲೋ ಸಿಕ್ಕಾಕೊಂಡ, ಶ್ರೀಪಾದರ ಕಥೆ ಹೇಳೋದಿಲ್ಲ, ಎಲ್ಲೋ ಸಿಕ್ಕಾಕೊಂಡೆ, ಏನು ಎಂದಿನ ವೈಭವ ಬಿಡಲೇ ಇಲ್ಲ, ಎಲ್ಲ ಸರಿ. ಅದು ದೀಕ್ಷೆ. ಆ ದೀಕ್ಷೆ ಇದ್ದರೆ ಮಾತ್ರ ಫಲ ಸಿಗೋದು, ನಿಜವಾದ ಫಲ ಸಿಗೋದು. ಇತಿ ಭಕ್ತಿ ವಿವೇಕೆ, ಎಷ್ಟು ವಿವೇಕಗಳು ಇದರೊಳಗೆ, ಭಕ್ತಿ ವಿವೇಕ, ಪ್ರಿಯ ವಿವೇಕ, ಬರೀ ವಿವೇಕಗಳೇ. ಸ್ತ್ರೀ ಸಂಘ ಸಂಗಿನಾಂ ಸಂಗಂ ತ್ಯಕ್ವಾದೂರತ ಆತ್ಮ, ಇದರಲ್ಲಿ ನಮಗೆ ಹೇಳಿದ ಮಾತುಗಳು. ಇಂಟ್ರಾಸ್ಪೆಕ್ಷನ್ ಮೆಥಡ್ ಮಾಡಿಕೊಳ್ಳಿ. ನೀವು ಅಡೋ ಇರೋದು ನೋಡಿ, ಒಳ್ಳೆ ಚೆನ್ನಾಗಿ ಬರ್ತಾ ಇರೋಳು, ಚೆನ್ನಾಗಿ ಬರ್ಲಿಕ್ಕೆ ಹತ್ತಿದೆಯಲ್ಲ, ಪರವಾಗಿಲ್ಲ, ಇನ್ನೂ ಉಪನ್ಯಾಸ ಮಾಡ್ಬೋದು. ಯಾಕಂದ್ರೆ ಕೇಳಿದವ್ರು ಬೋಸ ಒಬ್ರಿಗೆ ಬರುತ್ತೆ. ಈಗ ಪ್ರಾಕ್ಟೀಸ್ ಮಾಡಬೇಕಲ್ಲ, ನಾಟಕದಲ್ಲಿ ಆ ಥರ ಹಾಗೆ ಮಾಡಿ, ಅಯ್ಯೋ ಎಂಥ ಕೆಲಸ ಇದು, ಹಾಗೆಲ್ಲ ಮೋಸಕ್ಕೆ ಹೋಗಬಾರ್ದು. ನಾನೀಗ ನಿಜವಾಗಲೂ ಎಂಜಾಯ್ ಮಾಡ್ತಿದ್ದೇನೋ ಅಥವಾ ನಾನು ಭ್ರಾಂತಿಯಿಂದ ಎಂಜಾಯ್ ಮಾಡ್ತೇನೋ, ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಎಷ್ಟೋ ಸರ್ತಿ ಭ್ರಾಂತಿನೇ ಆಗಿರುತ್ತೆ. ಎಮೋಷನ್ಸ್ ಅವೆಲ್ಲ ಲೆಕ್ಕಕ್ಕೆ ಬರೋದು. ಎಮೋಷನ್ ಎಂಬುದು ಡಿವೋಷನ್ಗೆ ಸಂಬಂಧ ಇಲ್ಲ. ಇವತ್ತು ಎಮೋಷನ್ ಆಗಿರೋದೇ ಡಿವೋಷನ್ ತಿಳ್ಕೊಂಡ್ಬಿಡ್ತಾರೆ ಜನ. ಡಿವೋಷನ್ ನ್ಯಾಚುರಲ್ ಅದು. ಮತ್ತು ಯಾರು ಫಸ್ಟ್ ರ್ಯಾಂಕ್ ಡೌನ್ ಬಂದ ಸೀಟ್ ಕೊಡು, ಖುಷಿಯಿಂದ ಕೊಡು, ಏನು ಎಮೋಷನ್ ಪ್ರಶ್ನೆನೇ ಇಲ್ಲ. ಈ ಡಿಸರ್ವ್ ಸೀಟ್ ಕೊಡ್ತೀನಿ ಅಷ್ಟೇ. ಇನ್ನೊಬ್ರು ಕೊಡೋದಿಲ್ಲ, ಏನು ಮಾಡಿ ಕೊಡೋದಿಲ್ಲ, ಖಾಲಿ ಬಿದ್ದರೂ ಕೊಡೋದಿಲ್ಲ. ಯಾತಕ್ಕೆ? ಈ ಥರ ಬ್ಯಾಲೆನ್ಸ್ ಇರಬೇಕು. ಅದು ಬಿಟ್ಟು ನಾವು ಯಾವುದೋ ಕಾರಣಕ್ಕೆ ಇನ್ವಾಲ್ವ್ ಆಗ್ತೀವಿ ಅಂದರೆ ಅದು ಭಕ್ತಿ ಆಗೋದಿಲ್ಲ. ಇತಿ ಅಂದರೆ ಕಂಡವರಿಗೆ ಮೋಸ ಮಾಡೋದಲ್ಲ, ನೀನೇ ಮೋಸ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಆತ್ಮವಂಚನೆ ಅಂತ ಹೇಳೋದಿಲ್ಲ, ನೀನೇ ಮೋಸ ಮಾಡ್ಕೊಳಕ್ಕೆ ಹೋಗಬೇಡ. ಭಕ್ತಿ ವಿವೇಕೆ ಸ್ತ್ರೀ ಸಂಘ ಸಂಗಿ ನಾಂ ಸಂಗಂ ತ್ಯಕ್ವಾ ದೂರತ ಆತ್ಮವಾನ್ ಕ್ಷೇಮೇ ವಿವಿಕ್ತ ಆಸೀನಃ ಚಿಂತೆಯೇನ್ ಮಾಮತಂದ್ರಿತಃ. ಮತ್ತು ಹೇಗೆ ಧ್ಯಾನ ಮಾಡಬೇಕು ಅಂದರೆ ಸ್ತ್ರೀ ಸಂಘ ಸಂಗಿನಾಂ ಸಂಗಂ ತ್ಯಕ್ವ, ಸ್ತ್ರೀ ಸಂಘ ಸಂಘಿಗಳ ಸಂಘವನ್ನು ಬಿಡಬೇಕು. ಹಿಂದೆ ಬಂದಿದೆ ಆಗಲೇ, ಮಹತ್ಸೇವಾಂ ದ್ವಾರವಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಸ್ತ್ರೀ ಸಂಘಿಗಳ ಸಂಘ ಅಲ್ಲ, ಸ್ತ್ರೀ ಸಂಘಿಗಳ ಸಂಘ ಮಾಡಿದವ್ರ ಸಂಘ ಕೂಡ ಭಾರಿ ಡೇಂಜರಸ್ ಅಂತ ಹೇಳ್ತಾರೆ. ಈ ಕರೆಂಟ್ ಗೊತ್ತಾಗ್ತದೆ, ಡೈರೆಕ್ಟ್ ಮುಟ್ಟಬೇಕಾಗಿಲ್ಲ, ಮುಟ್ಟಿದ್ರು ಹೊಡೆಯುತ್ತೆ. ಆದ್ದರಿಂದ ಸ್ತ್ರೀ ಸಂಘಿಗಳ ಸಹವಾಸವನ್ನು ಬಿಡಬೇಕು. ಅದು ಮೊದಲನೇ ಕೆಲಸ. ತ್ಯಕ್ವ ದೂರತಃ, ಸ್ವಲ್ಪ ಬಿಡೋದಲ್ಲ, ದೂರ ಬೇಡಿ ಕೊಡೋದು, ಸ್ವಲ್ಪ ದೂರ ಕೊಡೋದಿಲ್ಲ. ಯಾಕೆ ಕೊಡ್ತಾನೋ ಆದಷ್ಟು ದೂರ ಕೊಡ್ತಾನೆ. ಮೇಲೆ ಮತ್ತೆ ದೊಡ್ಡ ಪ್ರೊಸೀಜರ್ ಶುರುವಾಗಬೇಕಾಗತ್ತೆ. ದೂರತ ಏವ ಆತ್ಮವಾನ್. ಆತ್ಮವಾನ್ ಅಂದರೆ ಬಂದಿದೆ ಎಲ್ಲಿ ಇದು, ಏನಂತ ಎಲ್ಲಿ ಬಂದಿದೆ? ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಬಂದಿದೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜನ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳಿದ್ದ. ಆತ್ಮವಾನ್, ಧನವಾನ್ ಅಂದ್ರೇನು? ಆತ್ಮವಾನ್ ಅಂದ್ರೇನು? ಆತ್ಮ ಪರಮಾತ್ಮ, ಪರಮಾತ್ಮನ ಮನಸ್ಸಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಎಷ್ಟು ಸುಲಭವಾಗಿ ನಮಗೆ ಧನವಾನ್ ಆಗಬಾರ್ದು, ಆತ್ಮವಾನ್. ಧನವಾನ್ಯ ಮೋಕ್ಷ ಅಂತ ಹೇಳಲಿಲ್ಲ, ಆತ್ಮವಾನ್ಯ ಮೋಕ್ಷ ಇದೆ. ಜ್ಞಾನವಾನ್ ಅಂತ ಹೇಳೋದಿಲ್ಲ, ಜ್ಞಾನ ಹೊಂದಿರೋರು ಜ್ಞಾನವಾನ್, ಆತ್ಮ ಹೊಂದಿರೋದು ಆತ್ಮವಾನ್. ಆತ್ಮಜ್ಞಾನವಾನ್ ಇನ್ನು ಹೇಳೋದಾದರೆ ಆತ್ಮಜ್ಞಾನವಾನ್ ಆಗಿರಬೇಕು. ಕ್ಷೇಮೇ ವಿವಿಕ್ತ್ಯ ಆಸೀನಃ ಅಂದರೆ ಧ್ಯಾನಕ್ಕೆ ದೇವ್ರನ್ನ ಒಪ್ಪದೇ ಇದ್ದವ್ರು ಧ್ಯಾನ ಅಂದರೆ ಅರ್ಥನೇ ಇಲ್ಲ. ನಾಸ್ತಿಕರ ಧ್ಯಾನ ಅಂದರೆ ಅರ್ಥ ಇಲ್ಲ, ಮತ್ತು ನಾನೇ ದೇವರಂಬರ ಧ್ಯಾನಕ್ಕೂ ಅರ್ಥ ಇಲ್ಲ. ದೇವರು ಸ್ವಾಮಿ ಅಂತ ಅನುಸಂಧಾನ ಇದ್ದರೆ ಮಾತ್ರ ಧ್ಯಾನಕ್ಕೆ ಎಲಿಜಿಬಿಲಿಟಿ ಬರೋದು. ಕ್ಷೇಮೇ ವಿವಿಕ್ತ ಆಸೀನಃ. ವಿವಿಕ್ತ ಅಂದ್ರೇನು? ಐಸೋಲೇಟೆಡ್ ಪ್ಲೇಸ್. ಯಾರು ಪುರಸ್ಥರು ತಪಸ್ ಮಾಡಕ್ಕೆ ಕೂತ್ಕೊಂಡ್ರು, ಆರಿಸ್ಕೊಂಡ್ರು, ಜನ ಬಂದು ಡಿಸ್ಟರ್ಬ್ ಆಗುತ್ತೆ, ಒಂದು ಏಕಾಂತ ಸ್ಥಳ ಆರಿಸ್ಕೊಂಡ್ರು. ಎಂಥ ಏಕಾಂತ ಸ್ಥಳಕ್ಕೆ ಜನ ಬಂದುಬಿಡ್ತಾರೆ. ಅದಕ್ಕೆ ಮರುಭೂಮಿ ಅದು. ಅಲ್ಲಿ ಯಾರೋ ಜನ ಕುಡ್ಲಿಕ್ಕೆ ನೀರಿಲ್ಲ, ಊಟ ಪ್ರಸಾದ ಇಲ್ಲ ಅಂದರೆ ಅರ್ಧಕ್ಕರ್ಧ ಎಲಿಮಿನೇಟ್ ಆಗಿಬಿಡ್ತಾರೆ. ಏನು ವ್ಯವಸ್ಥೆ ಇಲ್ಲ, ಸಿಗಬಾರ್ದು. ಅದ್ರಲ್ಲಿ ಕೂತರೆ ಸೊಪ್ಪು ಸಿಕ್ಕಿ ಎಲ್ಲ ನಂದನವನ. ತಪಸ್ಸಕ್ತಿಯಿಂದ ಏನಾಗುತ್ತೆ ಎಲ್ಲ ಕೂಡ ಜನ ಎಲ್ಲ ಬರೋಕ್ಕೆ ಶುರುವಾಗ್ಬಿಟ್ಟು ಮತ್ತೆ ಜಾಗ ಚೆನ್ನ ಮತ್ತೆ ಹೇಗಾಯಿತು. ಆಗ ಶಾಪ ಕೊಟ್ಟರು. ಇಲ್ಲಿ ಯಾರೇ ಬಂದರೂ ಕೊಡೋರು ತಕ್ಷಣ ಗರ್ಭಿಣಿಯರಾಗಲಿ ಶಾಪ ಕೊಟ್ಟರು. ಯಾಕೆ ಇನ್ನು ಹೋದ್ರೆ ಉಪಯೋಗ, ಎಲ್ಲೋದ್ರೂ ಈಗ ತಪಸ್ಸಿನ ಫಲ ಅದು ಕೇಳೇ ಇಲ್ಲ. ಕೇಳಿದವರು ಏನಾಯ್ತು, ಅದಕ್ಕೀಗ ಅವಾಂತರ ಫಲವಾಗಿ ಶುರುವಾಯಿತು. ಮುಖ್ಯ ಫಲ ಬೇರೆ, ಅವಾಂತರ ಫಲವಾಗಿ ಶುರುವಾಯ್ತು ಆಗಲೇ. ಇವತ್ತು ನೀರು ಬಿಟ್ಟ ತಕ್ಷಣ ಮೊದಲು ಬೆಳೆ ಬೆಳೆಯೋದಿಲ್ಲ, ಕಳೆ ಬರೋಕ್ಕೆ ಶುರುವಾಗುತ್ತೆ. ಫಸ್ಟ್ ಒಂದು 15 ಬಿಟ್ಟು ಹೋಗಿ ಹೊರ ತುಂಬ ಕಳೆ. ಇದನ್ನು ವಿಶಿಷ್ಟೇ ಇರುತ್ತೆ. ಅದನ್ನು ಇಟ್ಕೊಂಡು ಹಿಂದೆ ತೆಗೆದು ಹಾಕ್ಬಾರ್ದು. ಆಮೇಲೆ ಅದನ್ನ ತೆಗೆದ್ರೆ ಇದು ಬೆಳೆಯುತ್ತೆ. ಅದು ವಿವೇಕ.
ಅದಕ್ಕಾಗಿಯೇ ಹುಷಾರಾಗಿರಿ. ವಿವಿಕ್ರಿ ಆಸೀನಃ ಚಿಂತೆಯೇತ್ ಮಾಂ ಅತಂದ್ರಿತಃ. ತಂದ್ರ ಅಂದ್ರೆ ಆದಸ್ಯಾದಿಗಳು. ದೇವ್ರ ಪೂಜೆ ಮಾಡಬೇಕಲ್ಲಪ್ಪ ಆ ಥರ ದುಃಖಪಟ್ಟರೆ ಏನು ಪ್ರಯೋಜನ ಇಲ್ಲ. ಆ್ಯಕ್ಟಿವ್ ಆಗಿರಬೇಕು. ಕೇಶವೇತು ಅನ್ಯಥಾ ಇಲ್ಲೊಂದು ಅರ್ಥ ಹೊಸ ಅರ್ಥ ಹೇಳ್ತಾರೆ. ಸುಮ್ಮನೆ ಓದ್ದವ್ರಿಗೆ ಅನಿಸುತ್ತೆ ಹೆಂಗಸರಿಗೆ ವಿಶೇಷತಃ ನಮ್ಮನ್ನು ಭಾರಿ ಬೈತಾರೆ ಎಲ್ಲ ಕಡೆ ಕೂಡ, ನಾವೇ ಹಾಡು ಮಾಡೋದು ಅಂತ ಅದಕ್ಕೆ ಹೇಳ್ತಾರೆ. ಹಾಗಲ್ಲ, ಇದು ಆಚೆ ಒಬ್ಬರಿಗೆ ಬೇರೆ ಯಾರೂ ಅರ್ಥ ಹೇಳಲೇ ಇಲ್ಲ. ಅವರೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ನಿಜವಾಗ್ಲೂ 100% ಏನಾಗಿರ್ಬೇಕು, ಅದು ತಾತ್ವಿಕನೇ ಆಗಿರ್ಬೇಕು. ಹೆಂಗಸರು ಗಂಡಸರು ಪ್ರಶ್ನೆ ಅಲ್ಲ. ಇಲ್ಲಿರೋದೇನು, ಹೊರಗಿನ ಅರ್ಥ ಆಗಿದೆ, ಒಳಗಿನ ಅರ್ಥ ಹಾಗಲ್ಲ. ತಪ್ಪು ತಿಳುವಳಿಕೆಗೆ ಸ್ತ್ರೀ ಅಂತ ಕರೀತಾರೆ. ಆಯಿತಾ? ತಪ್ಪು ತಿಳುವಳಿಕೆ ಇರಬಾರ್ದು. ತಪ್ಪು ತಿಳುವಳಿಕೆ ಇರಕೂಡ್ದು. ತಪ್ಪು ತಿಳುವಳಿಕೆ ಇದ್ದವ್ರ ಸಹವಾಸ ಕೂಡ ಮಾಡಕೂಡ್ದು. ನಿಧಾನಾಗ ಒಂದು ವೈಬ್ರೇಷನ್ಸೇ ಬರಕ್ಕೆ ಶುರು ಆಗುತ್ತೆ, ಹಾಳು ಮಾಡಿಬಿಡ್ತಾರೆ. ಅದು ಸ್ತ್ರೀ ಶಬ್ದಕ್ಕೆ ಅದೇ ಅನ್ಯಥಾ ಬುದ್ಧಿಗೆ ಏನಂತ ಕರೀತಾರೆ ಉಪಯೋಗಿಸ್ಬೇಕಾದ್ರೆ. ಅನ್ಯಥಾ ಜ್ಞಾನ ಅನ್ನಲಿಲ್ಲ, ಅನ್ಯಥಾ ಬುದ್ಧಿ ಅಂದರು. ಜ್ಞಾನ ಒಂದು ನಪುಂಸಕಲಿಂಗ, ಬುದ್ಧಿ ಒಂದು ಸ್ತ್ರೀಲಿಂಗ. ಅದಕ್ಕೆ ಅನ್ಯಥಾ ಬುದ್ಧಿನೇ ಸ್ತ್ರೀಲಿಂಗ. ಅರ್ಥ ಆಯ್ತಾ? ಆದ್ದರಿಂದ ಅನ್ಯಥಾ ಬುದ್ಧಿ, ಆ ಬುದ್ಧಿ ಕೆಟ್ಟರೆ ಎಲ್ಲ ಕೆಟ್ಟೋಗ್ಬಿಡ್ತಾರಲ್ಲ. ಆದ್ದರಿಂದ ಅನ್ಯಥಾ ಬುದ್ಧಿಗೆ ಏನಂತ ಕರೀತಾರೆ. ಅದು ಅನ್ಯಥಾ ಜ್ಞಾನಿಗಳ ಸಹವಾಸ ಮಾಡಿಕೊಡೋದು, ಅನ್ಯಥಾ ಜ್ಞಾನಿಗಳ ಸಹವಾಸ ಮಾಡಿದವರು ಸಹವಾಸನೂ ಮಾಡಿಕೊಡೋದು. ಇದು ಒಳ್ಳೆಯವ್ರಿಗೂ ಹಾಗೇನೆ. ಒಳ್ಳೆಯವರು ಭಕ್ತರಾದರೂ ನಮ್ಗೆ ಲಿಕ್ಕಲ್ಲಿರುತ್ತೆ. ಲಾಸ್ಟ್ ಬೋಗಿ ಕೂಡ ಹೋಗುತ್ತಲ್ಲ, ಅದೇ ರೀತಿ ಲಾಸ್ಟ್ ಬೋಗಿ ಆದರೂ ಪರವಾಗಿಲ್ಲ, ಇಂಜಿನ್ ಇರಬೇಕು. ಅದೇ ರೀತಿಯೇ ಇದು ಯಾವ ಸೀಟಲ್ಲಿ ಕೂತರು ಕೂಡ ಪ್ಲೇನ್ ಭಾಷೆ ಯಾವ ಸೀಟಲ್ಲಿ ಕೂತ್ರೆ ಏನಂತೆ, ಹಿಂದೆ ಮುಂದೆ ಏನು ಡಿಫರೆನ್ಸ್ ಇಲ್ಲ ಅದಕ್ಕೆ. ಮುಂದೆ ತ್ರಿಕಾಲ ದುಃಖತತ್ವೇನ ಪುಂಸಾ ಸಹ ನಿವಾಸನ. ಆದ್ದರಿಂದ ಸ್ತ್ರೀ ಸಹವಾಸ ಬಿಡೋದು ಎಷ್ಟು ಕಷ್ಟನೋ ಇನ್ನೊಂದು ದೃಷ್ಟಿ ಕೊಟ್ಟರೆ ಅಜ್ಞಾನಿಗಳನ್ನ ಚೇಂಜ್ ಮಾಡೋದು ಭಾರಿ ಕಷ್ಟ. ಏನು ಮಾಡಿ ಬಿಡೋದಿಲ್ಲ ಅವರು, ಹಠ ಹಿಡಿತಾರೆ. ಹೀಗೆ ಮಾಡ್ತೀವಿ. ಜ್ಞಾನಿಗೆ ಹಠ ಹೇಗಿರುತ್ತೋ ಅಜ್ಞಾನಿಗೂ ಹಠ ಇರುತ್ತೆ. ಈ ಹಿರಣ್ಯಕಶಿಪು ಇಬ್ಬರನ್ನು ತಗೊಳ್ಳಿ. ಈಗ ಪ್ರಹ್ಲಾದನಿಗೆ ಹಠ ಇದೆ, ಹಿರಣ್ಯಕಶಿಪಿಗೆ ಅಷ್ಟೇ ಹಠ ಇದೆ. ಏನು ಹಠ ಇದೆ? ಏನು ಒತ್ತೇಳ್ತಾನೆ, ನಾನೇ ಹೊಡಬೇಕು ಅವ್ನು ಇಬ್ಬರು ತಪ್ಪು ಹೇಳ್ತಾ ಹೊಡಿಬೇಕು. ಇಬ್ಬರು ನೋಡೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಆ ಹಠ ಇದ್ದಾಗಲೇ ಮೋಕ್ಷ ತಪಸ್ಸು. ಅಂಥ ಅನ್ಯಥಾ ಜ್ಞಾನ ಅವನಿಗೆ ತಮಸ್ಸಾಗೋದಿಲ್ಲ. ಒಂದ್ಸರಿ ಚೇಂಜ್ ಆಗ್ತೇನೆ ತಮಸ್ಸಾಗೋದಿಲ್ಲ ಅವನಿಗೆ. ಎಂದೂ ಚೇಂಜ್ ಆಗದಿರಬೇಕೇ ಇದೆಯಲ್ಲ, ಅದು ತಮಸ್ಸಿಗೆ ಕಾರಣ. ಅದೇ ರೀತಿ ಎಂದೂ ಚೇಂಜ್ ಆಗದೆ ಇರಬೇಕೇ ಇದೆ, ಅದು ಮೋಕ್ಷಕ್ಕೂ ಕಾರಣ. ಸೊ ಜ್ಞಾನನಿಷ್ಠೆ ಮೋಕ್ಷಕ್ಕೆ ಕಾರಣ, ಮಿಥ್ಯಾಜ್ಞಾನ ನಿಷ್ಠೆ ಸಮಸ್ಯೆಗೆ ಕಾರಣ. ಇಬ್ಬರಿಗೂ ಕೂಡ ಅಚಲತ್ವ ಇರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ತ್ರಿಕಾಲ ದುಃಖತತ್ವೇನ ಪುಂಸಾಸಹ ನಿವಾಸನ. ಈ ಅಜ್ಞಾನ ಒಳಗೆ ಕೂತ್ಬಿಡೋದ್ರಿಂದ, ಹೊರಗಿದ್ದಲ್ಲ ಒಳಗೆ ಕೂತ್ಬಿಡೋದ್ರಿಂದ 24 ತಾಸು ತ್ರಿಕಾಲ ದುಃಖತತ್ವೇನ, ಹಿಂದೆ ಮುಂದೆ ಈಗ ದುಃಖಕ್ಕೆ ಕಾರಣ ಆಗೋದ್ರಿಂದ ಅನ್ಯಥಾ ಬುದ್ಧಿಗೆ ಸ್ತ್ರೀ ಅಂತ ಕರೀತಾರೆ. ಅದು ಬಿಡಬೇಕು. ಈ ಅರ್ಥ ಹೇಳಿದಾಗ ಯಾರಿಗೆ ಅನಿಸುತ್ತೆ, ಯಾರು ಬೈಲೇ ಈಗ ಅರ್ಥ ಆಯ್ತಾ? ಬೈಯೋ ಪ್ರಸಂಗ ಬರಲೇ ಇಲ್ಲ. ಅನ್ಯಥಾ ಬುದ್ಧಿರ ಸ್ತ್ರೀಯರೂ ಬಿಡಬೇಕು. ಅಲ್ಲಿ ಮುಗಿದೋಯ್ತಾಗ ಅವ್ರು ಸಸ್ತ್ರೀ ಆಗೋದಿಲ್ಲ. ಈಗ ಈ ಕರ್ದ ದೇವತೆಯವರೆಲ್ಲ ಎಷ್ಟು ಮಹಾಜ್ಞಾನಿಗಳಿಲ್ಲೋ ಅವರೆಲ್ಲ. ಆದ್ದರಿಂದ ಹಾಗಿರಿ. ಈ ಇದನ್ನು ಹೇಳಿದಾಗ ಉಳಿದು ಎಂಥ ಇಡೀ ಜಗತ್ತಿ ಎಂಥ ಪರಮ ನಾಸ್ತಿಕ ಕೂಡ ಮಧ್ವಾಚಾರ್ಯ ವ್ಯಾಖ್ಯಾನ ಒಪ್ತಾನೆ. ಯಾಕೆಂದರೆ ಇದು ಯಾರಿಗೆ ಸಮತೆ, ಇದು ನಿಜವಾದ ಸಮತೆ. ಮತ್ತು ಯೋಗ್ಯತೆ ಇದ್ದಲ್ಲಿ ಬೈಯೋ ಕಾರಣ ಇಲ್ಲ. ಅವ್ರು ಪುರುಷ ಭಾರಿ ದೊಡ್ಡವನಾಗಿದ್ದರೆ ಪುರುಷನ ಬೈಯೋದಿಲ್ಲವಾಗಿದ್ದರೆ ಹಿರಣ್ಯಕಶಿಪು ಗಂಡಸೆ ಬೈಯೋದಿಲ್ಲ ಅವ್ರನ್ನ. ಹೆಣ್ಣು ಗಂಡೊಂದು ಕೌಂಟ್ ಆಗೋದಿಲ್ಲ. ಕೌಂಟ್ ಆಗೋದು ಯಾವುದಲ್ಲಿ ಯೋಗ್ಯತೆ ಕೌಂಟ್ ಆಗುತ್ತೆ. ಆ ಅರ್ಥ ಕೊಟ್ಟರೆ ಯಾರಿಗೆ ಹೆಂಗೆ ಬೈತೀರಿ ನೀವು ಅವ್ರನ್ನೀಗ? ಸಾಧ್ಯ ಇಲ್ಲ. ಯಾಕೆ ಬೈತಾರೆ? ಆ ಥರ ಬೈಯೋ ಹೇಳಿಬಿಟ್ಟು ಬೈತಾರೆ. ದೂರದ ಮಧ್ಯೆ ಬಾಯಿ ಕೆಚ್ಚಬೇಕೆ ನಮ್ಮಲ್ಲಿ ಆಗಿರೋದು. ಇವ್ರ ಬಿಹೇವಿಯರ್ ದೂರ ಮಾಡ್ಕೊಂಡಿರೋ ಜನಗಳು. ಅವ್ನು ಸುಮ್ಮನೆ ಅವ್ನು ದೂರಪ್ಪ ಹಾಕ್ತೀರಿ, ಯಾರಿಗೆ ಬೇಡ ಅಂತ ಹೇಳೋದಿಲ್ಲ. ಬೈದ್ರೆ ಸಿಟ್ಟು ಬರುತ್ತೆ ಅವ್ರಿಗೆ. ಅಗಸನ ಕಥೆ ಆಗಿದ್ದೇನು, ವಸ್ತ್ರ ಕೇಳಿದ ಕೃಷ್ಣ. ಅವ್ನು ವಸ್ತ್ರ ಕೊಡದೆ ಅವನು ಸುಮ್ಮನೆ ತೊಗೊಂಡ್ರೆ ಅವ್ನು ತಪ್ಪೇನೇ ಅಲ್ಲ. ಯಾಕೆ? ಅವನೊಬ್ಬ ಅಪಾಯಿಂಟೆಡ್ ಫೆಲೋ. ಅವ್ನು ಕೇಳಿ ಕೊಡೋದಿಲ್ಲ ಅಂದರೆ ತಪ್ಪಾಗ್ತಿರಲಿಲ್ಲ. ಅಷ್ಟಕ್ಕೆ ದೊಡ್ಡ ತಪ್ಪು, ಕೊಲ್ಲಷ್ಟು ತಪ್ಪಾಗ್ತಿರಲಿಲ್ಲ. ಕೃಷ್ಣ ಯಾರದ್ದು ಗೊತ್ತಿಲ್ಲ, ಮೂರ್ಖ, ವಿಚಾರ ಬಿಟ್ಟುಬಿಡೋಣ. ಆದರೆ ಇನ್ನೊಬ್ಬರು ವಸ್ತು ನಾನು ಕಂಸನ ಕೊಡಬೇಕಾಗಿದೆ, ಕೊಡೋದಿಲ್ಲ ಅಂತ ಹೇಳಿದರೆ ಮುಗಿದೋಗ್ತಿತ್ತು. ಹೇಳಲಿಲ್ಲ. ಏನು ಮಾತಾಡೋ ಗೊತ್ತವನು ತಲೆಟಿ ನಿಮ್ಮಂಥ ಕಾಡಿನ ಜನ ನೀವು ಗೊಲ್ಲರು, ನಿಮ್ಮ ಹಣೆ ಬರಕ್ಕೆ ಇವೆಲ್ಲ ಬೇಕಾ ಹೊಡಿತಾರೆ. ಈ ಮಾತಾಡಬಾರ್ದು. ಸತ್ಯನೇ ಇರಬಹುದು, ಹೇಳೋದಲ್ಲ ವಿಚಾರಗಳೆಲ್ಲ ಅವೆಲ್ಲ ಕೊಡು. ಅಲ್ಲಿ ನೋಡಪ್ಪ ನಾನು ಕೊಡೋಕ್ಕೆ ಬರೋದಿಲ್ಲ, ಸಾಧ್ಯ ಇಲ್ಲ, ಅಷ್ಟೇ. ಟಿಕೆಟ್ ಇಲ್ಲ, ಕೊಡೋದು. ನಿಮ್ಮ ಮುಖಕ್ಕೆ ಸಿಕ್ಕಿ ಬೇಕೇ ಕೊಡೋ, ಅದು ತಿರುಗಿ ಹಾಕ್ತಾರೆ. ಇದೆಲ್ಲೇ ಜನ ಕೆಡಿಸ್ಕೊಡು. ಅದಕ್ಕೆ ಮಾತಿಗೆ ಅಷ್ಟು ಮಹತ್ವ ಇರೋದ್ರಿಂದ ಇವತ್ತು ಪ್ರವಚನ ಪಾಠಗಳು ಅಂತ ಹೇಳಿದರೆ ಏನಿರಬೇಕು, ಅದರಲ್ಲಿ ಆಧಾರ ಬರಬೇಕೆ ಹೊರತು ಉಳಿದವ್ರಿಗೆ ಸಿಟ್ಟು ದ್ವೇಷ ಬರಲಿಕ್ಕೆ ಕೊಟ್ಟಬಾರ್ದು. ನಮ್ಮನ್ನು ಭಾರಿ ದೂರ ಮಾಡ್ತಾ ಇರೋ ಭಾವನೆ ಬಂದರೆ ಹೊರಟೋಯ್ತಾರೆ. ಹಿಂದೆ ನೀನು ಪಾಠ ಮಾಡೋ ಮೆಡಿಕಲ್ ಬೈತಾನ, ಮೆಡಿಕಲ್ ಓದಬೇಡ್ರಿ ಇದೆ ಹೇಳೋ ಅಷ್ಟು ಬಂದೆ ಅಷ್ಟು ತಾನು ಕೆಲಸ ಮಾಡ್ಕೊಂಡು ಹೋಗಿಬಿಡ್ತಾರೆ. ತಾನು ಕೆಲಸ ತಾನು ಮಾಡಬೇಕು. ತಪ್ಪನ್ನು ಬೈದೆ ಜನರಲ್ಲೇ ಬೈಬೇಕು, ಪರ್ಸನಲ್ಲೇ ಬೈಬಾರ್ದು.
ತಪ್ಪು ತಿಳ್ಕೊಂಡು ಹಾಳಾಗ್ತಾರೆ. ನೀನು ತಪ್ಪು ತಿಳ್ಕೊಂಡು ಹಾಳಾಗ್ತೀನಿ ಅಂತ ಹೇಳಬಾರದು, ಅವನಿಗೆ ಗೊತ್ತಿಲ್ಲ ಏನು ಅಂತೇಳಿ. ತಪ್ಪು ತಿಳ್ಕೊಂಡು ಹಾಳಾಗ್ತಾರೆ ಜನರಲ್ ಸ್ಟೇಟ್ಮೆಂಟ್. 30ರೊಳಗೆ ಬಂದರೆ ಫೇಲ್ ಆಗ್ತಾನೆ, ಅದು ಯಾರು ಭಯವನ್ನು ವಹಿಸೋ ಪ್ರಶ್ನೆ ಇಲ್ಲ ಗೊತ್ತಾ. ನೀನು ಸ್ಪೆಸಿಫಿಕ್ಕಾಗಿ ಹೇಳಿದ್ರೆ ಸಿಟ್ಟು ಬರುತ್ತೆ. ಅದು ಒಂದು ಇದು. ಅದು ತುಂಬ ಜನ ನಾವೇ ಸ್ವಯಂಕೃತ ಅಪರಾಧ ಮಾಡ್ಕೋಬಾರ್ದು. ತಿರ್ಗಿ ಆಚಾರ್ಯಲ್ಲಿ ಏನು ಅರ್ಥ ಬರೋದೋ ಆ ಅರ್ಥ ಹೇಳಬೇಕಲ್ಲಿ, ಹೇಳೋದಿಲ್ಲ. ಆದ್ದರಿಂದಾಗಿ ಜನಗಳಿಗೆ ಒಂದು ರೀತಿ ಅಸಹ್ಯ ಬಂದ್ಬಿಡೋದು. ಇವ್ರು ಬರೀ ಬೈತಾರೆ, ಹೆಂಗಸರು ಗಂಡಸರು ಇದರಲ್ಲೇ ಕಾಲ ಕಳೀತಾರೆ ಹೊರತು ದೇವ್ರ ಬಗ್ಗೆ ಹೇಳ್ತೀವಿ ಅಂತ ಮೋಸ ಮಾಡ್ತಾರೆ ತಿಳ್ಕೊಂಡ್ಬಿಡ್ತಾರೆ. ತ್ರಿಕಾಲ ದುಃಖದತ್ವೇನ ಪುಂಸಾ ಸಹ ನಿವಾಸನ ನತಯಾ ತಥಾಸ್ಯ ಭವೇತ್ ಕ್ಲೇಶೋ ಬಂಧಶ್ಚ ಅನ್ಯ ಪ್ರಸಂಗತಃ ಯೋಷಿಸ್ ಸಂಗಾತ್ ಯಥಾ ಪುಂಸೋ ಯಥಾ ತತ್ಸಂಗಿ ಸಂಗತಃ. ದೊಡ್ಡ ನೋಟ್ ಕೊಡ್ತಾರೆ ನಾಳೆ ದಿವಸ. ಏನು ಅನರ್ಥ ಆಗುತ್ತೆ ಅನ್ಯಥಾ ಜ್ಞಾನದಿಂದ ಅಂತ ಹೇಳ್ತಾರೆ. ದೊಡ್ಡದು ದೊಡ್ಡ ಒಂದು ಚಾಪ್ಟರ್ ಅದೇನಂತ, ಇದು ಧರ್ಮ ವಿವೇಕ ಅಂತ ಕೋಟ್ ಮಾಡ್ತಾರೆ. ಮತ್ತೆ ಹೇಳಿದ್ರೆ ತತ್ವ ವಿವೇಕ, ತತ್ವ ಎಷ್ಟು ವಿವೇಕಗಳಾದವು ಅದರಲ್ಲೇ. ಅದು ನಾಳೆ ದಿವಸ. ಓಂ ನಾರಾಯಣಂ ಗುಣೈ ಸರ್ವೈರುತೀರ್ಣಂ